ಹುಚ್ಚ ಜಗ್ಗ ಇದೇನೋ ಚೆನ್ನಾಗಿದೆಯೇನೋ. ನಮ್ಮ ಸಂಘಟನೆ ಸದಸ್ಯರು ಅಣ್ಣ ನಿನ್ನ ಸಂಘಟನೆ ಫೇಸ್ಬುಕ್ ಪೇಜಲ್ಲೇ ಹೋಗಿ ನಮ್ಮ ಹುಚ್ಚ ಜಗ್ಗಣ್ಣಂಗೆ ಒಂದು ರೌಂಡ್ ರುಬ್ಕೊಂಬಂಬೋಣ ಅಂತ ಅಂದರು. ಏನಕ್ಕಪ್ಪ ಏನು ಸಮಸ್ಯೆ ಅಂತ ಅಂದೆ. ನಾನು ಹೇಳೋದು ಬೇಡ, ಇಲ್ಲಿ ಕೇಳಿಸ್ಕೊ. ಸಕತ್ತಾಯ್ತು ಮಜಾ. ಏನೋ ಜಗ ಕೇಳಿಸ್ಕೊ. ಯಾವುದಿದು ಬ್ಯಾಕ್ ಕ್ಯಾಮ್ರಾ. ಲೈಟ್ ಆಫ್ ಮಾಡ್ಬಿಡೋಣ. ನೋಡ, ನಮ್ಮ ರವಿ ಅವರು RR ನಗರದವರು. ನಮಸ್ಕಾರ, ನಮ್ಮ ಹೆಸರು ರವಿ ಅಂತೇಳಿ, ರಾಜರಾಜೇಶ್ವರ ನಗರ ಒಳ್ಳೆ ಅಧ್ಯಕ್ಷರು. ನಾವು ಅಪ್ಡೇಟ್ ಬಂದಿ ಸೋಮಸರ್ ಲಾಯರ್ ಜಗದೀಶ್ ಲೈವಿಗೆ ಬಂದಿದ್ದಾನೆ. ನಮ್ಮ ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡ, ನಮ್ಮ ರವಿ ಅವ್ರು ಹಂಗಂದ್ರು, ಅದಕ್ಕೆ ನಾನು ರವಿ ಅವ್ರಿಗೆ ರೀಪ್ಲೈ ಕೊಟ್ಟೆ ಕಣ. ರವಿ ಅವರೇ, ನಾನು ಒಂದೇನು ಲೈವ್ ನೋಡಕ್ ಹೋಗಿಲ್ಲ, ಏನೋ ಹೇಳ್ತಾ ಇರ್ತಾನೆ ಅಂದ್ಬಿಟ್ಟು ಅದೇನು ಲೈವ್ ಗೊತ್ತಿಲ್ವೇ, ಲಿಂಕ್ ಕಳಿಸಿ. ಹಂಗೆ ಲಿಂಕ್ ಇರಲಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಹುಡುಗರು ಪಾಪ ಮೇಲ್ಗಡೆನೆ ಹಾಕವ್ರೆ, ಆಮೇಲೆ ಓಪನ್ ಮಾಡಿದೆ. ಸತತವಾಗಿ ನಾವು ಈ ಆಟೋ ನೋಡ ಓಪನ್ ಮಾಡಿದೆ ಕಣ. ಓಪನ್ ಮಾಡಿದ್ದಕ್ಕೆ ನಿನ್ನ ವಿಡಿಯೋ ಬಂತು. ನಾನು ಇನ್ನೂ ನೋಡಿಲ್ಲ, ಡೈರೆಕ್ಟ್ ಲೈವ್ಗೆ ತಗೊಂಬಿಟ್ಟಿದ್ದೀನಿ. ಅದೇನೋ ನನ್ನ ಬಗ್ಗೆ ಮಾತಾಡಿದೆಯಂತೆ. ಅದೇನು ಮಾತಾಡಿದ್ಯೋ ನೋಡೋಣ. ಏನೋ ಜಗ ಹುಚ್ಚ ನೋಡ್ಕೊ, ಅದೇನು ನೋಡೋಣ, ಉತ್ತರ ಕೊಡೋಣ. ಅಕ್ರಮ ಆಟೋಗಳೇನಿದ್ದಾರೆ ಈ ಬೆಂಗಳೂರಲ್ಲಿ ನಡೀತಾ ಇರೋಂತ ಆಟೋಗಳಲ್ಲಿ ಸಾಕಷ್ಟು ಒಳ್ಳೆ ಆಟೋ ಡ್ರೈವರ್ಸ್ ಸಹ ಇದ್ದಾರೆ. ಪಾಪ ಮುಗ್ಧರಾಗಿ ಕೆಲಸ ಮಾಡುವಂತ ಆಟೋ ಡ್ರೈವರ್ಗಳು ಇದ್ದಾರೆ. ಒಂದು 20% ಆಟೋ ಡ್ರೈವರ್ಗಳು ತುಂಬಾ ಒಳ್ಳೆಯವರು, ಅಟ್ಲೀಸ್ಟ್ ಕರ್ದ ಕಡೆ ಬರುವಂತ ಪರಿಜ್ಞಾನ ಅಂತವ್ರು. ಬಟ್ 80% ಈ ಅಕ್ರಮ ಆಟೋ ಮಾಫಿಯಾ ಏನಿದೆಯಲ್ಲ, ಇವರುಗಳು ದುರ್ವರ್ತನೆ ಮತ್ತೆ ದುರಾಂಕಾರದ ಮಾತುಗಳು. ನಾನು ಯಾಕೆ ದುರಾಂಕಾರ ಸ್ಪೆಸಿಫಿಕ್ ಆಗಿ ಬಳಸ್ತೀನಿ ಅಂತಂದ್ರೆ, ನೋಡಿ, ಎಲ್ಲರೂ ಮಾಡೋದು ಕೂಲಿನೇ. ಎಲ್ಲರೂ ಕೂಡ ಹೊಟ್ಟೆ ಪಾಡಿಗೋಸ್ಕರ, ಫ್ಯಾಮಿಲಿಗಳಿಗೋಸ್ಕರ ಪ್ರತಿಯೊಬ್ಬರು ಕೂಡ ಕೂಲಿ ಮಾಡ್ತಾನೆ. ಅದು ಹೆಲಿಕಾಪ್ಟರ್ ಹಾಕೋ, ಹೆಲಿಕಾಪ್ಟರ್ ಫೋನ್ಗಳು ಅಂತ DK ಶಿವಕುಮಾರ್ ಅವರ ಪೈಲಟ್ ಆಗಿರ್ಬೋದು, ಮತ್ತೆ ಮೋದಿ ಅವ್ರನ್ನ ಕರ್ಕೊಂಡು ಹೋಗೋ ಪ್ರೈವೇಟ್ ಜೆಟ್ಟಿನ ಪೈಲಟ್ ಆಗಿರ್ಬೋದು. ಲೇ ಹುಚ್ಚ, ನೀನು ಏನಾದರೂ ಒಂದು ಸಬ್ಜೆಕ್ಟನ್ನ ತಗೊಂಡ್ರೆ ನೋಡು, ನನ್ನ ಬಗ್ಗೆ ಮಾತಾಡೋದೇನೋ ಲೈವ್ ಮಾಡಿದ್ಯಂತೆ, ಅದನ್ನ ತಗೊಂಡು ಮಾತಾಡ್ಬಿಡು. ಅಲ್ಲಿಗೆ ನನ್ನ ಸಬ್ಜೆಕ್ಟ್ ಕ್ಲೋಸ್ ಆಗುತ್ತೆ. ಆಮೇಲೆ ಬೇರೆ ಸಬ್ಜೆಕ್ಟನ್ನ ತಗೊಂಡು ಮಾತಾಡು. ನಿಂದು ಏನು ಗೊತ್ತಾ ಸಮಸ್ಯೆ, ನಿಂದು ಜಾಸ್ತಿ ನಾವು ಲೈವೇ ನೋಡಲ್ಲ. ಒಂದು ಕಂಟೆಂಟ್ ಎತ್ಕೊಂಡ್ರೆ ಆ ಕಂಟೆಂಟ್ ಬಗ್ಗೆ ಇರಲ್ಲ ನಿಂದು. ಯಾರನ್ನೋ ಪೋಣಿಸ್ಕೊಂಡ್ಬಿಡ್ತೀಯ ಅದ್ರ ಒಳಡಿಕೆ. ಒಳ್ಳೆ ಮೆಂಟ್ಲು ನನ್ನ ಮಗ. ಕರೆಕ್ಟಾಗಿ ತಗೊಳ್ಳೋ ನಿನ್ನ ಲೈ ಪೊಸಿಷನ್ ಕರೆಕ್ಟಾಗಿ ತಗೋ. ನೋಡೋಣ ಇರೋದು ಏನೇನು. ಟ್ರೈನ್ ಡ್ರೈವರ್ ಆಗಿರ್ಬೋದು, ಬಸ್ ಓಡ್ಸರ್ ಆಗಿರ್ಬೋದು, ಕ್ಯಾಬ್ ಓಡ್ಸರ್ ಆಗಿರ್ಬೋದು, ಆಟೋ ಓಡ್ಸರ್ ಆಗಿರ್ಬೋದು, 2 ವೀಲರ್ ಓಡ್ಸರ್ ಆಗಿರ್ಬೋದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏನೋ ಇದನ್ ಮಾಡಕ್ಕೆ ಏನೋ ಪುಂಗವನೆ ಏನೋ 500 ಭಾಷೆ ಬೇಡ, ಮುಖ ನೋಡ್ಕೊಳ್ಳಿ. ಸೋಮಶೇಖರ್ ಅಂತ ಈತನ ಹೆಸರು. ನಾನೇ ಮಗ ಸೋಮಶೇಖರ, ಮಾಸ್ಟರ್ ಪೀಸು. ನಿನ್ನಾಗೆ ನಾನು ಸೋಷಿಯಲ್ ಮೀಡಿಯಾ ಕಿಂಗ್ ಅಂತಾರೆ ನನ್ನ. ಅವ್ನು ಬಿಡ ಸೋಷಿಯಲ್ ಮೀಡಿಯಾ ಕಿಂಗು ಅಂತಾರೆ. ಯಾರು ಗೊತ್ತಾ ಅನ್ನೋದು? ನನ್ನ ವಿರೋಧಿಗಳು. ಯಾಕೆ ಅಂದರೆ ಅವರು ಅದೇ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರ್ತಾರೆ, ಆದರೆ ಅವ್ರಿಗೆ ಅದು ಬೇಕಿರಲ್ಲ. ಅವನು ಸೋಷಿಯಲ್ ಮೀಡಿಯಾ ಕಿಂಗು ಅಂತಾರೆ. ಯಾಕೆಂದರೆ ನಾವು ಹೋರಾಟ ಎಲ್ಲ ಮಾಡಿ ಚಪ್ಪಲಿ ಸಂಬಿಸ್ಕೊಂಡು ವ್ಯವಸ್ಥೆ ಎಲ್ಲ ನೋಡಿ ಸಾಕಾಗೋಯ್ತು. ಹಂಗಾಗಿ ವೇಸ್ಟು. ಏನು ಹೋರಾಟ ಮಾಡ್ತೀಯಾ? ಸೋಷಿಯಲ್ ಮೀಡಿಯಾ ಬೆಸ್ಟು, ಒಳ್ಳೆ ವೇದಿಕೆ ಅಂದ್ಬಿಟ್ಟು ಸ್ಟಿಕನ್ ಆಗ್ಬಿಟ್ಟಿದ್ದೀವಿ. ಹಂಗಾಗಿ ನಮ್ಮ ಈ ಚಾಲಕರ ವರ್ಗ ಏನಿತ್ತಲ್ಲ, ಇದ್ರಲ್ಲಿ ಸಂಘ ಸಂಸ್ಥೆಗಳು ಅನ್ನೋದೆಲ್ಲ ನಶಿಸಿ ಹೋಗ್ಬಿಟ್ಟಿತ್ತು. ಯಾರೋ ಹಿಂದೆ ಜಮಾನ್ದಲ್ಲಿ ಪಾಪ ಕಟ್ಕೊಂಡಿದ್ರು, ನಶಿಸಿ ಹೋಗ್ಬಿಟ್ಟಿತ್ತು. ಈ ಮಾಸ್ಟರ್ ಪೀಸ್ ಯಾವಾಗ ಎಂಟ್ರಿ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿ ಮಾಡಿದೆ, ಈಗ 108 ಚಾಲಕ ಸಂಘಟನೆಗಳಾಗ್ಬಿಟ್ಟು. ಹಂಗಾಗಿ ಚಾಲಕರುಗಳು ಒಗ್ಗಟ್ಟು ನಾನು. ಇವತ್ತು ಅಷ್ಟೇ, ಬೇಕಾದ್ರೆ ಯಾರನ್ನಾರು ಕೇಳ್ಕೊ, ಸೋಷಿಯಲ್ ಮೀಡಿಯಾದಲ್ಲಿ ಡ್ರೈವರ್ಸ್ಗಳನ್ನ ಒಗ್ಗೂಡಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸೋಮಶೇಖರ ಅನ್ನೋದೇ. ನಾನೇ ಜಗ ಮಾಸ್ಟರ್ ಪೀಸ್, ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಸೋಮಶೇಖರ. ಏನೋ ತೋರಿಸಿದ್ಯಾ ನೋಡೋಣ, ಮಾತಾಡೋಣ. ಲೈಟ್ ಆಫ್ ಮಾಡ್ಬಿಡೋಣ. ಏನೋ ಪ್ಲೇನೇ ಆಯ್ತಾ ಇಲ್ವಲ್ಲ. ಯಾರೇ ಇಸ್ಕಿ ವಿಡಿಯೋನೇ ಪ್ಲೇ ಆಗಲ್ವಲ್ಲರು. ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಮೆಂಬರ್ ಅಂತೆ. ಇದನ್ ಮೇಲೆನೆ
ಫಸ್ಟು ಅದೇನು ಲಾಯರ್ ಓದಿದ್ದೀನಿ ಅಂತೀಯ, ಕರೆಕ್ಟಾಗಿ ಅದು ಇಂಗ್ಲೀಷಲ್ಲಿ ಐತ್ಕೊಳೋ, ಕನ್ನಡದಲ್ಲೂ ಇಲ್ಲ. ಲಾಯರ್ ಓದಿದ್ದೀನಿ ಅಂತೀಯ, ಒಂದು ಸಂಘಟನೆ ಹೆಸರು ಹೇಳಕ್ಕೆ ಬರಲ್ವಲ್ಲೋ, ಕೊಡೋ ಪ್ರಮೋಷನ್ ಕೊಡೋ, ನೀಟಾಗಿ ಕೊಡೋ. ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಮೆಂಬರ್ ಟೀಮ್ ಅಂತ ಇರೋದು ಪೇಜ್ ಹೆಸರು. ಅದು ಓದಕ್ಕೂ ಬರಲ್ಲ. ನೀನು ತಗೊಂಡೋಗಿ ಯಾವನ ಲಾಯರ್ ಮಾಡ್ದಲ್ಲಿ ಲಾಯರು ಅಂತೀಯ. ನೀನು ಲಾಯರ್ ಅಲ್ಲ, ನನಗೆ ಗೊತ್ತು ಚೆನ್ನಾಗಿ. ಆಯ್ತು ಬಿಡಪ್ಪ, ಏನೋ ನಿನ್ನ ಲಾಯರು, ವಕೀಲ್ ಸಾವು, ಮಣ್ಣಗಟ್ಟೆನೋ, ಒಟ್ಟಲ್ಲಿ ಸರಿಯಾಗಿ ಓದೋದ್ ಕಲಿ. ಫಸ್ಟು ಓದೋದ್ ಕಲಿ ನೀನು. ಸಂಘಟನೆ ಹೆಸರು ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್, ಇದೇ ಪೇಜು. ಇವಾಗ ನಾನು ಏನು ಲೈವ್ ಮಾಡ್ತಾ ಇದ್ದೀನಲ್ಲ, ಇದೇ ಪೇಜು. ಇರು ಇನ್ನೇನು ಬೊಗಳಿದ್ಯಾ ನೋಡೋಣ. ಲೈಟ್ ಸಮಯದಲ್ಲಿ ಡ್ರೈವರ್ಗಳು ತಿರುಗಿ ಬಿದ್ದಿದ್ರು, ಕಲೆಕ್ಷನ್ ಮಾಡ್ಕೊಂಡು ಮನೆ ಕಟ್ಕೊಂಡ ಅಂತ ಏನೇನೋ ಆರೋಪ ಮಾಡಿದ್ರು. ಮಗ ಈಗ ಬಂದೆ ಕಂಟೆಂಟ್ಗೆ. ಡ್ರೈವರ್ಗಳೇ ತಿರುಗಿ ಬಿದ್ದಿದ್ರು, ಮನೆ ಕಟ್ಕೊಂಬಿಟ್ಟ ಅಂತೇಳಿ. ಡ್ರೈವರ್ಗಳು ಯಾರು ತಿರುಗಿ ಬಿದ್ದಿಲ್ಲ ಮಗ. ಈಗಲೂ ನೋಡು, ಸುಮಾರು ಏನಿಲ್ಲ ಅಂದ್ರೆ ಈಗ ಹೊಸ ಸಂಘಟನೆ ನಮ್ಮದು, ಒಂದು 2 ವರ್ಷ ಆಯಿತು. ಒಂದು ಹತ್ತತ್ರ ಹೆಚ್ಚು ಕಡಿಮೆ ಒಂದು 2,000 ಜನ ಇದ್ದಾರೆ. ತಿರುಗಿ ಬಿದ್ದುಬಿಟ್ಟಿರೋರಾಗಿದ್ರೆ ಯಾರು ಸೋಮಣ್ಣ ನೋಡಿಕೊಂಡು 2,000 ಜನ ಬರ್ತಾ ಇರಲಿಲ್ಲ. ವಿತ್ ರೆಕಾರ್ಡ್ಸ್ ಸಮೇತ ಕೊಡ್ತೀನಿ. ಏನಾ ಡ್ರೈವರ್ ದುಡ್ಡು ತಗೊಂಡ್ಬಿಟ್ರು. ಈಗಲೂ ಬಾ, ಹೊಸ ಸಂಘಟನೆ 0 ಇಂದ ಬೆಳೆಸಿದ್ದೀನಿ ಮಗ. ಹೆಚ್ಚು ಕಡಿಮೆ ಒಂದು 1.5 ಲಕ್ಷ ರೂಪಾಯಿವರೆಗೂ ಇರ್ಬೋದು ಸಂಘಟನೆಯಲ್ಲಿ. ಆನ್ಲೈನ್ ಚೆಕ್ ಮುಖಾಂತರ ಟ್ರಾನ್ಸಾಕ್ಷನ್ ನಡೆಸ್ತೀನಿ. ಈಗ ಇದೇ ಪೇಜಲ್ಲೇ ಲೈವ್ಗಳು ಮಾಡ್ತಾ ಇರ್ತೀನಿ, ನೋಡಿರ್ಬೋದು. ಮೊನ್ನೆ ಎಲ್ಲ ಮೀಟಿಂಗ್ ಆಯಿತು, ಜನರಲ್ ಬಾಡಿ ಮೀಟಿಂಗು. ಅದೆಲ್ಲ ನೋಡಿಲ್ಲ ಅನಿಸ್ತದೆ ನೀನು. ಫ್ರೀಯಾಗಿದ್ದ ಕೂತ್ಕೊಂಡು ನೋಡು. ಫ್ರೀಯಾಗೇ ಇರ್ತೀಯ ನೀನು, ಕೂತ್ಕೊಂಡು ನೋಡು. ಮನೆ ಕಟ್ಟಿದ್ರು, ಖಂಡಿತ ಮಗ. ಲೋನ್ ತೊಗೊಂಡಿದ್ದೆ, ಮನೆ ಕಟ್ಟಿದ್ದೆ. ಆಮೇಲೆ ಡ್ರೈವರ್ಸ್ಗಳೆಲ್ಲ ಸೇರಿ ಕಾರ್ ಕೊಡಿಸಿದ್ರು. ಆಮೇಲೆ ಒಂದಷ್ಟು ಬೆಳವಣಿಗೆಗಳು ನಡೀತು. ಅದು ನಮ್ಮ ಡ್ರೈವರ್ಸ್ಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಆ ಮನೆ ಮಾರದೆ ಮಗ, ತಲೆ ಕೆಡ್ಸ್ಕೊಂಬಿಡ. ನನಗೆ ಯಾಕೆ ಅಂದರೆ ಭಗವಂತನೇ ಈ ರೀತಿಲಿ ಮಾಡಿಕೊಟ್ಬಿಟ್ಟ ನನಗೆ. ಯಾಕೆ ಮಾಡಿಕೊಟ್ಟ ಅಂದರೆ ಅಲ್ಲಿ ಪೆರಿಪೆಲ್ ರಿಂಗ್ ರೋಡ್ ಬಂದ್ಬಿಟ್ಟೈತೆ. ಏನು ಮಾಡ್ತೀಯಾ, ನನ್ನ ಭಗವಂತ ಸೇವ್ ಮಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟ. ಈಗ ಮೊದಲಿಗಿಂತ ತುಂಬ ಚೆನ್ನಾಗಿದ್ದೀನಿ, ಬೊಂಬಟಾಗಿ ಆರಾಮಾಗಿದ್ದೀನಿ. ಒಳ್ಳೆ, ಯಾಕೆಂದರೆ ಮನುಷ್ಯ ಕಷ್ಟದಲ್ಲಿದ್ದಾಗಲೇ ಅಂತೆ ಸ್ನೇಹಿತರುಗಳ ಜೊತೆಲಿ ಕೈ ಹಿಡಿಯೋದು. ಹಂಗೆ ಆ ಸಂದರ್ಭದಲ್ಲಿ ಕಷ್ಟ ಅನ್ನೋ ಥರ ನನಗೆ ಅನಿಸಿದ್ರು ಕೂಡ ಆ ಟೈಮಲ್ಲಿ ಒಳ್ಳೊಳ್ಳೆ ಸ್ನೇಹಿತರುಗಳು ಬಂದು ಕೈ ಹಿಡಿದ್ರು. ಈಗಲೂ ಕೂಡ ಅಂಥವ್ರು ಸೋಮಣ್ಣ ನೀನು ರಾಜನ್ ಥರ ಇರೋ ಅಂತಾರೆ. ಹಂಗವ್ರೆ ಮಗ, ತಲೆ ಕೆಡ್ಸ್ಕೊಂಬಿಡ. ಜನ ಹೆಂಗಿದ್ರು ಮಾತಾಡ್ತಾರ. ಈಗ ನೋಡು, ನಿನ್ನ ಬಗ್ಗೆ ನಾನು ಮಾತಾಡಲ್ವಾ, ನನ್ನ ಬಗ್ಗೆ ನೀನು ಮಾತಾಡಲ್ವಾ? ಜನ ಬಿದ್ದರೆ ಆಡ್ಕೊಂಡು ನಗ್ತಾರೆ, ಜನ ಎದ್ರೆ ತಿಕಾ ಬಡ್ಕೊಂತಾರೆ. ಇದು ಜನಗಳ ಸ್ವಭಾವ ಅಲ್ವಾ? ಹಾಗಾಗಿ ಜನದ ಬಗ್ಗೆ ತಲೆ ಕೆಡ್ಸ್ಕೊಂಬಿಡ. ಜನ ಹೆಂಗಿದ್ರು ಮಾತಾಡ್ತಾರೆ. ನೀನು ಒಳ್ಳೆ ಬಟ್ಟೆ ಹಾಕಿದ್ರೆ ಅದಕ್ಕೂ ಮಾತಾಡ್ತಾರೆ. ನೀನು ಅರ್ಧೋಗಿರೋ ಬಟ್ಟೆ ಹಾಕಂತ ತಿರುಗಾಡ್ತಿದ್ರೆ ಅದಕ್ಕೂ ಮಾತಾಡ್ತಾರೆ. ಜನದ ಮಾತಿಗೆ ನೀನು ಬಾಯಿ ಮುಚ್ಚೋಕ್ಕೆ ಆಗಲ್ಲ. ಹಾಗಾಗಿ ಜನದ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಜನ ನಿನಗೂ ಜೈಕಾರ ಆಗ್ತಾರೆ, ನನಗೂ ಜೈಕಾರ ಆಗ್ತಾರೆ. ನಿನಗೂ ಒಳ್ಳೇದು ಹೇಳ್ತಾರೆ, ನನಗೂ ಒಳ್ಳೇದು ಹೇಳ್ತಾರೆ. ಅದೇ ಜನಗಳಿಗೆ ಅವಶ್ಯಕತೆ ಇಲ್ಲ ಅಂದಾಗ ನೋಡು, ಈಗ ನಿಂದೆ ತಗೋ, ನಿನ್ನ ಫ್ಯಾಮಿಲಿ ಮ್ಯಾಟ್ರನ್ನ ಅರ್ದು ಊರು ಬಾಗ್ಲು ಮಾಡಾಕ್ಬಿಟ್ರು. ನಿನ್ನ ಫ್ಯಾಮಿಲಿ ಮ್ಯಾಟ್ರನ್ನ ಅರ್ದು ಊರು ಬಾಗ್ಲು ಮಾಡಾಕಿದ್ರು. ಆಮೇಲೆ ನಿನ್ನ ಏರಿಯಾದಲ್ಲೇ ನಾಯ್ಡಿ ಪೀಡಿ ರುಬ್ಬಿದ್ರು. ಆಮೇಲೆ ನಿನ್ನ ಮಗನಿಗೆ, ನಿನಗೆ ಇಡೀ ಕೋರ್ಟ್ಗಳೇ ನೋಡಬೇಕು, ಜಗತ್ತೇ ನೋಡ್ಬಿಡ್ತು. ಮಕಾಮೂತಿಯಲ್ಲಿ ಸೇರ್ವಾಗಿ ಕಿತ್ಕೊಳ್ಳೋ ರೇಂಜಿಗೆಲ್ಲ ಹೊಡೆದಾಕ್ಬಿಟ್ರು ನಿನ್ನ. ಆದರೂ ನೀನೇನು ಹೇಳೋ, 3 ಬಿಟ್ಟು ನಿಂತ್ಕೊಂಡೆ. ಸೇಮ್ ನಿಂತರನೇ ನಂದೂರು. ಆದರೆ ಪಾವ ನಿಂತರ ಅಯ್ಯಪ್ಪ ಆ ರೇಂಜಲ್ಲೆಲ್ಲ ಏನು ನಡೆದಿಲ್ಲ. ಯಾಕೆಂದರೆ ನಾನು ಇವೆಲ್ಲ ಯಾವುದೂ ಮಾತಾಡೋದು ನನಗೆ ಅಗತ್ಯತೆ ಇರಲಿಲ್ಲ. ನೀನು ಬೇಡದೇ ಇರೋದು ಮಾತಾಡ್ದಲ್ಲ, ಅದಕ್ಕೆ ನಾನು ಬೇಡದೇ ಇರೋದನ್ನ ಮಾತಾಡ್ತಾ ಇದ್ದೀನಿ. ಆಡೋ ಹುಡುಗರೆಲ್ಲ ಒಂದು ರೌಂಡ್ ರುಬ್ಕೊಂಬಿಡ್ರಿ. ಇನ್ನ ಕೊಡುಗೆ ಹಳ್ಳಿಲಿ ಏನಾದರೂ ಗಂಟೆ ಅನ್ನೋದೇನಾದರೂ ಐತೆ ಅಂದರೆ ಆ ಗಂಟೆ ನೀನೇನೆ. ಇರೋರು ಬರೋರೆಲ್ಲ ಬಂದು ಬಾರಿಸ್ತಾನೆ ಇರ್ತಾರೆ ನಿನಗೆ. ಏನು ಮಾಡ್ತೀಯ? ಹಂಗೆ 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂದಂಗೆ ನೀನು ನಾನು ಎಲ್ಲ 3 ಬಿಟ್ಬಿಟ್ಟಿದ್ದೀವಿ. ನಾವಿಬ್ಬರು ಊರಿಗೆ ದೊಡ್ಡವರಾಗ್ಬಿಡೋಣ. ಏನಂತೀಯ ಮಗ? ನೋಡೋಣ ಮ್ಯಾಟ್ರು. ಬಿಡ, ಅವೆಲ್ಲ ಬಿಡ. ಅವ್ರು ಯಾರ ಹಂಗಂದ್ರಂತೆ, ಹಿಂಗೆ ಮಾಡಿದ್ರಂತೆ, ಯಾರು ಏನು ಮಾಡಿದ್ರು ಏನಕ್ಕಿದ್ ಗುಡ್ಡೆ ಹಾಕೋಕ್ಕಾಗಲ್ಲ ಮಗ. ಭಗವಂತ ತುಳಿದ್ರೆ ಮಾತ್ರ ನಾವು ಮಣ್ಣಲ್ಲಿ ಮಣ್ಣಾಗಕ್ಕೆ ಸಾಧ್ಯ. ಜನ ತುಳಿಯಕ್ಕೆ ನಿಂತ್ಕೊಂಡ್ರೆ ಆ ಕ್ಷಣಿಕ ಅಷ್ಟೇ. ಯಾಕೆ ಅಂದರೆ ಇದು ಬಕೆಟ್ ವ್ಯವಸ್ಥೆ. ಇಲ್ಲಿ ಯಾವನ್ ಬಕೆಟ್ ಹಿಡ್ಕೊಂಡಿರ್ತಾನೆ ಅವನೇ ಬದುಕೋಕ್ಕಾಗೋದು. ಯಾರು ಬಕೆಟ್ ಹಿಡಿಯೋಕ್ಕಾಗಲ್ಲ ಅವ್ನು ಷರತ್ತಲ್ಲಿ ಬದುಕ್ತಾ ಇರ್ತಾನೆ. ಹಂಗಾಗಿ ನಾವು ಯಾರು ಬಕೆಟ್ ಹಿಡಿಯೋಕೆ ಹೋಗಲ್ಲ, ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೋಡಿ, ನೀನು ಹೇಳ್ದೆ ಅದೇ ಜನ ಹಂಗೆ ಮಾಡ್ಬಿಟ್ರು ಅಂತ. ಇವತ್ತು ಅದೇ ಜನ ಅವರಪ್ಪ ಜೊತೆಲಿ. ಅಂದರೆ ಆ ಕಿತ್ತೋಗಿರೋ ಜನ ಇಲ್ಲ, ಯಾವ ರೀತಿಲಿ ಜನ ಇರಬೇಕು ಆ ರೀತಿ ಜನ ಅವರೇ. ಆಮೇಲೆ ಬದುಕಿನ ಪಾಠ ಕಲಿಸಿದ್ರು.
ಆ ಪಾಠ ಕಲ್ತಿರೋದ್ರಿಂದ ಇವತ್ತು ನಾನು ನಿಜವಾಗ್ಲೂ ಕಾಲೇಜು ಸ್ಕೂಲು ಈ ರೇಂಜಲ್ಲೆಲ್ಲ ಹೋಗಿದ್ರು ಈ ವಿದ್ಯೆ ಕಲಿತಾ ಇರಲಿಲ್ಲ. ಅದ್ರ ಬದುಕಿನ ಪಾಠ ಕಲಿಸ್ಬಿಟ್ರು ಜಗ. ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಆಮೇಲೆ ಏನು ಮಾತಾಡಿದ್ದೀವಿ ನೋಡೋಣ. ಪ್ರಯೋಜನಕ್ಕೆ ಬರೋ ಮಾತಾಡೋ ಇವೆಲ್ಲ ನೋ ಯೂಸ್. ಕಟ್ಟಿದ್ದು ಆಯಿತು, ಮಾರಿದ್ದು ಆಯಿತು, ಸೈಟ್ ತಗೊಂಡಿದ್ದು ಆಯಿತು, ಸೈಟ್ 1 to 2 ಬೆಲೆ ಬಾಳ್ತಿರೋದಾಯಿತು, ಕಾರು, ಟಿ ಬುಲೆಟು, ಸ್ಕೂಟ್ರು, ಬಿಸ್ನೆಸ್ಗೆ ಒಂದು ಫ್ರಾಂಚೈಸಿ. ಪಾಠ ಕಲಿಸಿದ್ರಲ್ಲ, ಆರಾಮಾಗಿ ದಿಲ್ದರಾಗಿದ್ದೀನಿ. ಬೆಳಗಾದ್ರೆ ನೋಡು ಹೆಲ್ತಿಯಾಗಿರ್ಬೇಕು ಮನುಷ್ಯ. ಕೋಟಿ ಏನೋ ಈಗ ನೀನು ಏನೋ ಅಂತೆಲ್ಲ ನನ್ನ ಹತ್ರ ಕೋಟಿಗೆ ಬದುಕಿದ್ದೀನಿ, ನನ್ನ ಎಕರೆಗಟ್ಟಲೆ ಜಮೀನು ಐತೆ ಅಂತ. ತಿನ್ನೋದು 2 ತುತ್ತು ಜಗ. ಆ 2 ತುತ್ತಿಗೆ ದೇಹ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಭಗವಂತ ನೀನು ಆರೋಗ್ಯವಾಗಿರು ಅಂತೇಳಿ ಕಲ್ಗುಂಡಾಗ ಮೈ ಕೊಟ್ಟವನೆ. ಕಲ್ಗುಂಡಾಗ ನೋಡು ಹೆಂಗಿದ್ದೀನಿ, ರಗಡಾಗಿದ್ದೀನಲ್ಲ ನೋಡು. ಹಂಗೆ ಹೋಗ್ತೀನಿ, ಜಿಮ್ಮಲ್ಲಿ ಹೋಗ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಆರೋಗ್ಯನ ದೇಹವನ್ನು ಸೂಪರಾಗಿ ಇಟ್ಕೊಬೇಕು ಅಂತ ಒಳ್ಳೊಳ್ಳೆ ನೋಡು ಜ್ಯೂಸ್ ಕುಡಿತೀನಿ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಯಾವುದು ಬ್ಯಾಡ್ ಹ್ಯಾಬಿಟ್ ಯಾವುದು ಇಟ್ಕೊಳ್ಳೋಕ್ಕೆ ಹೋಗಿಲ್ಲ. ನನಗೆ ಗೊತ್ತು ನನ್ನ ದೇಹ ನಾನು ಹೆಂಗೆ ಇಟ್ಕೊಬೇಕು ಅಂತ. ಹಂಗಾಗಿ ನನ್ನ ಬಗ್ಗೆ ಬರೀ ಅರ್ಧ ತೋರಿಸಿದ್ಯಾ, ಫುಲ್ ದೇಹ ತೋರಿಸು. ತೊಡೆ, ಆ್ಯಪ್ಸು, ಚೆಸ್ಟು ನೋಡ್ತೀಯಾ ಹೆಂಗೆ ಕುಣಿತವೆ, ನೋಡ್ತೀಯಾ ಶೋಲ್ಡ್ರು, ಇವನ್ನೆಲ್ಲ ತೋರಿಸೋದು ಯಾವ ಬರೀ ಫೇಸು ನಮ್ಮ ಬಾಸ್ ಟೈಗರ್ ಪ್ರಭಾಕರ್ ಥರ ಇಟ್ಕೊಬೇಕು. ಏನು ಮಾಡ್ತೀಯ, ನಮ್ಮ ಬಾಸ್ ಥರ ಶೇಪ್ ಇಲ್ಲ. ಇದ್ದಿದ್ದಿದ್ರೆ ಚೆನ್ನಾಗಿರೋದು. ಇರಲಿ, ಏನೋ ನೆಕ್ಸ್ಟ್ ಮ್ಯಾಟ್ರಿಗೆ ಹೋಗೋಣ. ನೋಡಿ ಹಿಂಗೆ ನೀನು ಯಾವುದೋ ಬೇಡದೇ ಇರೋ ತಗಂತೆ, ನಾವು ಯಾವುದೋ ಬೇಡ ಇರೋ ತಗೊಂಡ್ಬಿಡ್ತೀವಿ. ಲೈಟ್ ಆಫ್. ಹಿಂದಕ್ಕೆ ಹೋಗ್ಬೇಕೇನೋ. ಈತ ಬರೀತಾನೆ ಇಲ್ಲಿ ನೋಡಿ, ಏಪ್ರಿಲ್ 13ನೇ ತಾರೀಕು ಇದೇ ವರ್ಷ ಬರೀತಾನೆ, ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡಬೇಕು ಎಂದು ಅವನಿಸುತ್ತಿರುವ ರ್ಯಾಪಿಡೋ ಚೇಲಾ ಬೈಕ್. ಚೇಲಾ ಅಂದ್ರೆ ಏನು? ಇವರೆಲ್ಲ ಕನ್ನಡದ ಅಭಿಮಾನಿಗಳು, ಕನ್ನಡದ ಕಂದುಗಳು. ಬರೆಯೋ ಪದ ಬಳಸೋ ನಿನಗೆ ಫಸ್ಟ್ ಆಫ್ ಆಲು ಸಂಘಟನೆ ಹೆಸರೇ ಓದಕ್ಕೆ ಬರಲ್ಲ. ಇನ್ನು ಚೇಲ ಅನ್ನೋ ಪದ, ಕನ್ನಡದ ನಿಘಂಟಿನ ಪದದ ಬಗ್ಗೆ ನಿನಗೇನೋ ಗೊತ್ತು? ಏನು ಅಂತ ಕೇಳಿದ್ಯಲ್ಲ, ಅದಕ್ಕೆ ಹೇಳ್ತೀನಿ ಕೇಳು. ಅದು ಯಾವುದೋ ಹಳೆ ಡೇಟ್ ತಗೊಂಡು ಓದ್ತಾ ಇದೆಯಾ? ಏಪ್ರಿಲಲ್ಲಿ ಬರೆದಿರೋದನ್ನ ನಿನ್ನ ಬಗ್ಗೆನೂ ಕೂಡ ಬರ್ದಾಕಿದ್ದೀನೋ, ಅದನ್ನೇ ತಗೊಂಡು ಓದ್ಕೋ. ಪ್ರಯೋಜನ ಬರ್ದಿಲ್ದಿರೋ ವಿಷಯ ತಗೊಂಡು ಬರ್ದಿದ್ಯಾ. ಆಯ್ತು, ಚೇಲ ಅಂತ ಕೇಳಿದ್ಯಲ್ಲೋ, ಹೇಳ್ತೀನಿ ಕೇಳ್ಕೊಳ್ಳೋ. ಚೇಲ ಮೀನ್ಸ್ ಚೇಲ ಅಂದರೆ ಏನು ಗೊತ್ತೇನೋ? ಸ್ವಂತ ಬಲದ ಮೇಲೆ ನಿಲ್ಲದೆ, ಸ್ವಂತ ಕಾರ್ಯವೈಖರಿಗಳನ್ನು ತನ್ನ ಕೆಪಾಸಿಟಿಗೆ ತಕ್ಕನಂತೆ ನಡ್ಸ್ಕೊಂಡು ಹೋಗೋಕ್ಕಾಗದೆ, ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಿ, ಇನ್ನೊಬ್ರು ಕೈ ಕೆಳಗಡೆ ಇದ್ಕೊಂಡು, ಇನ್ನೊಬ್ರು ಕೈ ಹತ್ರ ಕೈ ಜೋಡಿಸ್ಕೊಂಡು, ಇನ್ನೊಬ್ರ ಹತ್ರ ಭಿಕ್ಷೆ ಬೇಡ್ಕೊಂಡು, ಇನ್ನೊಬ್ರು ಕೂಡ ಆ ಎಂಜಿಲ್ ಕಾಸಲ್ಲಿ ಬದುಕೋ ಅಂಥವ್ರನ್ನ ಚೇಲ ಅಂತ ಕರೀತಾರೆ. ಗೊತ್ತಾಯ್ತಾನೋ? ಚೇಲ ಅಂದರೆ ಇದೇ ಕಣ ಜಗ. ನಿಂಗೆ ಇಂಗ್ಲೀಷು ಓದಕ್ಕೆ ಬರಲ್ಲ, ಕನ್ನಡ ಚೇಲ ಅನ್ನೋ ಪದಕ್ಕೂ ನಿಮ್ಗೆ ಅರ್ಥ ಗೊತ್ತಿಲ್ಲ, ತಿಳ್ಕೊ. ಈಗ ಅವನ್ನ ಏನಕ್ಕೆ ನಾನು ಆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಚೇಲ ಅಂತ ಬರ್ದಿದ್ದೀನಿ ಅಂದರೆ ಜಗ, ರ್ಯಾಪಿಡೋ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಏನೋ ಜಗ. ಅದೇ ಥರ ಊಬರು, ಓಲಾ ಅಂತೇಳಿ 3 ಬೈಕ್ ಟ್ಯಾಕ್ಸಿ ಸಂಸ್ಥೆಯವರು ಕೂಡ ಬೈಕ್ಗಳನ್ನ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಂಸ್ಥೆ ನನಗೂ ಬಂದಿತ್ತು ಆಫರು. ಸೋಮಶೇಖರ್ ಅವರೇ, ನೀವು ಡ್ರೈವರ್ಸ್ ಬಿಟ್ಬಿಡಿ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಸಪೋರ್ಟ್ ಮಾಡೋದಾದ್ರೆ ಹೇಳಿ, ನಿಮ್ಗೆ ಓಡಾಡೋದಕ್ಕೆ ಕಾರ್ ಕೊಡ್ತೀವಿ, ನೀವೇನು ಆಫೀಸ್ ರೆಂಟ್ ಕಟ್ಟಬೇಕು ಅದೆಲ್ಲ ನಾವೇ ಮಾಡಿಕೊಡ್ತೀವಿ, ಲೀಗಲ್ ಅಡ್ವೈಸರ್ಗಳು ಬೇಕಾ ಅದೆಲ್ಲ ನಾವೇ ನಿಮಗೆ ಕೊಡ್ತೀವಿ, ನೀವೇನು ಇಲ್ಲ ಬೈಕ್ ಟ್ಯಾಕ್ಸಿಗೆ ಸಪೋರ್ಟಿವ್ ಆಗಿ ನಿಂತಿರಬೇಕು ಅಂತ ಬಂದಿದ್ರು ಜಗ. ನಾನು ಹೇಳ್ತಿದ್ದೆ ನೋಡಿ ಲೈವಲ್ಲಿ. ನಾನು ಅವ್ರಿಗೆ ಹೇಳಿದ ಒಂದೇ ಮಾತು, ನಾನು ಅಪ್ಪನ ಗುಡ್ತವನಾಗಿ ಇದ್ದೀನಿ, ಮಿಂಡ್ರು ಗುಡ್ತವನಾಗಿದ್ರೆ ನೀವು ಹೇಳೋ ರೀತಿಲಿ ನಾನು ಮಾಡ್ಬೋದು ಅಂತ ಹೇಳಿ ಬಿಟ್ಬಿಟ್ಟು ಅಷ್ಟೇ. ಮ್ಯಾಟ್ರಲ್ಲಿ ಮುಗಿದೋಯ್ತು. ಅಲ್ಲಿಗೆ ಅರ್ಥ ಮಾಡ್ಕೊ. ನೀನು ಹೇಳೋದಲ್ಲ ಅದೇನೋ ಈ ಥರ ವರ್ಡ್ಸ್ಗಳೆಲ್ಲ ಮಾತಾಡ್ತಾರೆ ಅಂತ. ನೋಡೋ ಜಗ, ಇದು ಕಲಿಯುಗ ಕಣೋ. ನಾವು ಇರೋ ವಿಷಯನ ನೇರವಾಗಿ ಮಾತಾಡ್ತೀವಿ. ಹಂಗಾಗಿ ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋದಕ್ಕೆ ಬೇಜಾರು. ನಿಮ್ಮಂಥವ್ರಲ್ಲಿ ಹೆಂಗೆ ಗೊತ್ತಾ, ಹಿಂದ್ಗಡೆ ಮಾತಾಡ್ಕೊಳ್ಳೋದು. ನಿಮ್ಮಂಥವ್ರು ಅಂದರೆ ತುಂಬ ಜನ ಅವರೇ. ಇಲ್ಲಿ ಯಾವನು ಏನು ಸತ್ಯ ಹರಿಶ್ಚಂದ್ರ ಅಲ್ಲೋ, ಬೆಳಕಿಗೆ ಬರೋವರೆಗೂ ಮಾತ್ರ ಏನು ಹೇಳೋ, ಯಾವುದೇ ಒಬ್ಬ ವ್ಯಕ್ತಿ ಬೆಳಕಿಗೆ ಬರೋವರೆಗೂ ಮಾತ್ರ ಅವನ ಸಾಚ. ಅವನ ಗ್ರಾಚಾರ ಕೆಟ್ಟಿ ಅವನ ಆಚೆಗೆ ಬಂದ ಮೇಲೇನೆ ಅವನಿಗೆ ಗೊತ್ತಾಗೋದು ಸಾಚನ ಕಚಡನ ಅಂತ. ಹಂಗೆ ಬಿಡೋ ನಿನ್ನ ಕಚಡ, ನಾವು ಕಚಡನೇ ಆಗ್ಬಿಡೋಣ. ಯಾಕಂದರೆ ನಿನ್ನಂಥ ಕಚಡ ನನ್ನ ಮಗನ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಕಚಡನೇ ಆಗಿರಬೇಕು. ನಾನು ಆಗಿಲ್ಲ ಅಂದರೂ ನಾನು ಆಗಿದ್ದೀನಿ ಅಂತಲೇ ಇರಬೇಕು. ಅದೇ ವ್ಯವಸ್ಥೆ. ಎಲ್ಲೋ ಮ್ಯಾಟ್ರ್ ಮಿಸ್ ಆಯಿತು. ಹಂಗೆಲ್ಲ ಬಂದಿದ್ರು.
ಇದು ಅದೇ ಕಥೆನೆ ನೋಡು. ಅದು ಚೇಲ ಅಂತ ಯಾಕೆ ಬಂದಿರೋದು ಅಂದರೆ, ರ್ಯಾಪಿಡೋ ಸಂಸ್ಥೆಯವರು ಇವನಿಗೆ ಆಫೀಸ್ ಮಾಡಿಕೊಟ್ಟಿದ್ದಾರೆ, ಮತ್ತು ಇವನಿಗೆ ತಿಂಗಳ ಇಷ್ಟು ಅಂತ ದುಡ್ಡು ಕೊಡ್ತಾರೆ, ಮತ್ತು ಆಫೀಸ್ ರೆಂಟನ್ನು ರ್ಯಾಪಿಡೋ ಸಂಸ್ಥೆನೇ ಕಟ್ಕೊಂಡು ಹೋಗೋದು. ಈ ರೀತಿ ವ್ಯವಸ್ಥೆಗಳನ್ನೆಲ್ಲ ರ್ಯಾಪಿಡೋ ಸಂಸ್ಥೆ ಇವನಿಗೆ ಮಾಡಿಕೊಟ್ಬಿಟ್ಟಿದೆ. ಈ ರೀತಿಲಿ ಅವನಿಗೆ ಆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರೋದ್ರಿಂದ ನಾನು ಅವ್ನಿಗೆ ಹೇಳಿದೆ, ಯಾಕೆಂದರೆ ಅವನು ಅದು ಯಾವುದೋ ಒಂದೆರಡು ನೋಟಿಸ್ ಕಳಿಸ್ತಾ ನಮ್ಮ ಆಫೀಸಲ್ಲೆಲ್ಲೋ ಮೂಲೆ ಬಿಸಾಕಿದ್ದೀನಿ. ನಾನು ಅವ್ನಿಗೆ ಹೇಳಿದೆ, ನಿಂದು ಸಂಘಟನೆ ರಿಜಿಸ್ಟ್ರೇಷನ್ ಏನೋ ಅಸೋಸಿಯೇಷನ್ನು ತಗೊಂಬ, ತೋರಿಸು, ಏನು ನನಗೇನು ತರಬೇಡ, ನಿನ್ನ ಫೇಸ್ಬುಕ್ ಲೈವ್ ಹಿಡ್ಕೊಂಡು ತೋರಿಸು ನಿಂದು ರಿಜಿಸ್ಟ್ರೇಷನ್ ಆಗಿದ್ದು ಎಲ್ಲಿ, ನಿನ್ನ ಸಂಘಟನೆಗೆ ಬ್ಯಾಂಕ್ ಅಕೌಂಟು ಯಾವ್ದು ಮಾಡಿಸಿದ್ಯಾ, ಕರೆಂಟ್ ಅಕೌಂಟಾ SB ಅಕೌಂಟಾ, ಅದನ್ನು ತೋರಿಸು. ನಿನ್ನ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಹೆಂಗ್ ನಡೆದಿದೆ, ನಿನ್ನ ಆಫೀಸ್ ಬಾಡಿಗೆನ ನೀನು ಹೆಂಗ್ ಕಟ್ತಿದ್ಯಾ, ನಿನ್ನ ಸಂಘಟನೆ ನಿರ್ವಹಣೆನ ನೀನು ಹೆಂಗ್ ಮಾಡ್ತಾ ಇದೆಯಾ, ಸದಸ್ಯರುಗಳು ನಿನ್ಗೆ ಯಾವ ರೀತಿಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸಂಘಟನೆ ನಡೆಸೋದಕ್ಕೆ, ಈ ರೀತಿ ಪಿನ್ ಟು ಪಿನ್ ಮಾಹಿತಿನ ನೀನು ತೋರಿಸು. ನಾನು ನಿಂದು ಒರಿಜಿನಲ್ ಸಂಘಟನೆ ಅಂತ ಅಂತೀನಿ. ನೀನು ಇದನ್ನೇನು ತೋರಿಸ್ದೇನೆ ನಾನು ಅಸೋಸಿಯೇಷನ್, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅನ್ಕೊಂಡ್ರೆ ನಿನ್ನಂಥವ್ರನ್ನ ಹುಟ್ಟಾಕೋದಕ್ಕೆ ಇಂಥ ಸಂಸ್ಥೆಗಳು ಬೇಜಾನವೆ. ನನಗೂ ಆ ಥರ ಆಫರ್ ಬಂದಿತ್ತು. ನಿನ್ನನ್ನು ಅವನೇ ಸೃಷ್ಟಿ ಮಾಡಿರೋದು, ನೀನು ಅವ್ನು ಚೇಲ ಕಣೋ ಅಂತಾನೆ ಹೇಳಿರೋದು. ಗೊತ್ತಾಯ್ತೇನೋ? ಚೇಲ ಅಂದರೆ ಇದು, ನೀಟಾಗಿ ತಿಳ್ಕೊ, ಹೇಳಿದ್ದೀನಿ. ಇವ್ನಿಗೆ ಯಾವುದು ಸಿಕ್ಕಿಲ್ಲ ಮ್ಯಾಟ್ರು. ಏಪ್ರಿಲ್ 15 ಎತ್ಕೊಂಬಂದವನು, ಇವನ ಬಗ್ಗೆನೇ ಉಗ್ದಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆ ಬರ್ದಿರೋ ಮ್ಯಾಟ್ರನ್ನ ಎತ್ಕೊಂಬಂದವನೆ. ಇನ್ನೇನು ಪುಂಗವನ ನೋಡ್ತೀನಿ ರಪ್ಪ. ಅಂತ ಪದಗಳಿದೆಯಲ್ಲ, ಇವರೆಲ್ಲ ಅನ್ಕೊಂಬಿಡಿ, ಇವರೆಲ್ಲ ಏನೋ ಒಂದು ದೊಡ್ಡ ಮಟ್ಟದ ಹೀರೋಗಳು. ಆಮೇಲೆ ಇವರಿಂದ ಬೆಂಗಳೂರು ನಡೀತಾ ಇದೆ, ಬೆಂಗಳೂರಿಗೆ ಇವ್ರಿಲ್ಲ ಅಂದ್ರೆ ಏನೋ ಅಂದೆ, ಇವರೇ ಹೀರೋಗಳು. ಹೌದಲ್ಲೇ, ನಾನೇ ಹೀರೋ ನೋಡೋ. ಹುಟ್ತಾನು ನಾನು ಒಬ್ಬನೇ ಬಂದಿರೋದು, ಸಾಯ್ಬೇಕಾದ್ರೂ ನಾನು ಒಬ್ಬನೇ ಸಾಯೋದು. ಇದ್ದು ಹುಟ್ಟು ಸಾವು ನಡುವೆ ನಾನೇನು ಬದುಕ್ತೀನಿ ಅದು ನನಗಿಷ್ಟ ಆದ್ದಾಗೆ ನಾನು ಬದುಕೋದು. ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು, ಸಮಾಜದಲ್ಲಿ ನಾವು ಹೆಂಗಿರ್ಬೇಕು, ಇದೆರಡೇ ತುಂಬ ಇಂಪಾರ್ಟೆಂಟ್. ಅದರ ತಕ್ಕಂತೆ ನಾವಿದ್ದೀವಿ, ಅದರ ತಕ್ಕಂತೆ ನಾವು ಆರಾಮಾಗಿದ್ದೀವಿ. ನಾನು ಆಗಲೇ ಹೇಳಿದೆ, ಟೈಗರ್ ಪ್ರಭಾಕರ್ ಅಂತ. ಅವ್ರನ್ನ ಯಾಕೆ ಇಷ್ಟಪಡ್ತೀನಿ ಗೊತ್ತಾ? ಚಿಕ್ಕವನಾಗಿದ್ದಾಗ ಅವರ ಬಾಕ್ಸಿಂಗ್ಸು, ಅವರ ಸ್ಟ್ರೆಂತು, ಅವ್ರ ಫೈಟಿಂಗ್ಸ್ಗಳು ನಾನು ತುಂಬ ಇಷ್ಟಪಡ್ತಿದ್ದೆ. ಅವ್ರ ಥರ ಇರಬೇಕು ಗುರು ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿತ್ತು. ಭಗವಂತ ದೇಹ ಕೊಟ್ಟ, ಅದೇ ರೀತಿಲೇ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ರೀತಿಲಿ ಇರಬೇಕಾದ್ರೆ ಬಣ್ಣ, ಆಕಾರ ಇದೆಲ್ಲ ಭಗವಂತನ ಕೊಟ್ಟಿರೋದು. ನಾವೇನು ಭಗವಂತನ ಬೈಯೋಕ್ಕಾಗತ್ತಾ? ಇಂಥ ಜಾತಿಲಿ ಹುಟ್ಟಿಸ್ತಾ, ಅಂಥ ಧರ್ಮದಲ್ಲಿ ಹುಟ್ಟಿಸ್ತಾ ಇಲ್ಲ. ನಮ್ಮ ಹಣೆ ಬರ, ನಮ್ಮ ಗ್ರಾಚಾರ ಇರೋದನ್ನ ಖುಷಿ ಪಡ್ತಾ ಇರ್ಬೇಕು. ಪ್ರತಿ ದಿನನೂ ಕೂಡ ನಾನು ಖುಷಿಯಾಗೆ ಅದನ್ನ ಎಂಜಾಯ್ ಮಾಡ್ತೀನಿ. ಮತ್ತೆ ಆ ದಿನ ಸಿಗಲ್ಲ, ಇದ್ದಷ್ಟು ದಿನ ಆರಾಮಾಗಿ ಇದ್ಬಿಡ್ಬೇಕು, ಓದ್ತಾ ಇರ್ಬೇಕು ಅಷ್ಟೇ ಕರೆದಾಗ. ಅದೊಂದೇ ನನಗೆ ಗೊತ್ತಿರೋದು. ಹಂಗಾಗಿ ನನಗೆ ನಾನೇ ಹೀರೋ ಕಣೋ. ಯಾಕೆ ಅಂದರೆ ನಾನು ಕೆಲವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನನ್ನ ಆ್ಯಟಿಟ್ಯೂಡ್ ಥರ ಆ ಆ್ಯಟಿಟ್ಯೂಡ್ ಇದೆಯಾ, ಅವ್ರನ್ನ ಫಾಲೋ ಅಪ್ ಮಾಡೋಣ, ಅವರಲ್ಲಿ ಇನ್ನೇನಾದರೂ ಆ್ಯಟಿಟ್ಯೂಡ್ ಇದ್ರೆ ತಗೊಳ್ಳೋಣ ಅಂತ. ಈಗ ನೋಡ, ನೀನೇನೋ ಅರ್ಕಂತ ಇರ್ತೀಯಲ್ಲ ನಮ್ಮ ರವಿಚಂದ್ರನ್ ಅವ್ರ ಬಗ್ಗೆ, ಅದೇನೋ ಮಾಡ್ಬಿಟ್ಟೆ, ನಾನು ಕಿತ್ಗುಡ್ಡೆ ಹಾಕ್ಬಿಟ್ಟೆ ಅಂತ. ಅವ್ರದ್ದೊಂದು ರೋಮನು ಕೂಡ ನಿನ್ನ ಕೈಲಿ ಕೀಳಕ್ಕಾಗಲಿಲ್ಲ. ಅವರೊಂದು ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ. ಅದು ನನಗೆ ಅವ್ರು ತುಂಬ ಇಷ್ಟ. ಆಮೇಲೆ ಅವ್ರದ್ದು ಸಾಕಷ್ಟು ವಿಡಿಯೋಸ್ಗಳನ್ನ ನಾನು ನೋಡಿದ್ದೀನಿ. ನಾನು ತುಂಬ ಅವ್ರದಲ್ಲಿ ಇನ್ಸ್ಪೈರ್ ಆಗಿದ್ದೀನಿ. ಅವ್ರು ದುಡ್ಡು ಮಾಡ್ಬಿಟ್ಟವ್ರೆ, ಹಂಗೆ ಮಾಡೋರು, ಹಿಂಗೆ ಮಾಡೋರೆ. ಎಲ್ಲವನು ಅಷ್ಟೇ ಪ್ರಯತ್ನ ಪಡ್ತಾನೆ. ಅದು ಮಾಡೋದಕ್ಕೂ ಕೂಡ ಕೆಪಾಸಿಟಿ, ಯೋಗ್ಯತೆ ಇರಬೇಕು. ಅದಿಲ್ಲದೆ ಇರೋನು ನಿನ್ನ ಥರ ತಿಕಾರ್ಕಂತಾನಷ್ಟೇ. ನಿಂದು ಅದೇ ಕೆಲಸನೇ ಆಗ್ತಾ ಇರೋದು. ಮಾಡೋರು ಮಾಡ್ತಾರೆ. ಅವ್ನು ತಡ್ಕೊಳ್ಳೋ ಕೆಪಾಸಿಟಿ, ಜಯಿಸೋ ಶಕ್ತಿ ಇದ್ರೆ ಅವ್ನಿಗೆ ಜಯಿಸ್ತಾನೋ. ಈಗ ನೋಡ, ನೀನು ಅವಾಗಲೇ ಏನು ನಮ್ಮ DK ಸಾಹೇಬ್ರ ಬಗ್ಗೆ ಹೇಳ್ತಾ ಇದೆ. ಅವ್ರು ತಿಹಾರ್ ಜೈಲನ್ನ ರೌಂಡ್ ಹೊಡ್ಕೊಂಡ್ ಬಂದ್ಬಿಟ್ರು. ಏನೋ ಅವ್ರು ಅದನ್ನೆಲ್ಲ ರೌಂಡ್ ಹೊಡ್ಕೊಂಡ್ ಬಂದಿದ್ದಕ್ಕೆ ಅವ್ರು ಕಲ್ಲು ಬಂಡೆ ಆದರು. ಅವ್ರು ತಡ್ಕೊಳ್ಳೋ ಕೆಪಾಸಿಟಿ ಐತೆ. ಅವ್ರು ಯಾರು ಏನೇ ಟಾರ್ಚರ್ ಕೊಟ್ರು ಆ ಅಪ್ಪನಿಗೆ ತಡ್ಕೊಳ್ಳೋ ತಾಕತ್ತೈತೆ. ಅವ್ರನ್ನ ಅದಕ್ಕೆ ಆ ಬಂಡೆ ಅನ್ನೋದು. ಆ ಕೆಪಾಸಿಟಿ ಇದ್ದವನು ತಡ್ಕಂತಾನೆ. ಮಾಡೋಕ್ಕಾಗದೆ ಇರೋನು ಏನು ಮಾಡ್ತಾನೆ, ಅದನ್ನ ನೋಡಿ ಜಲಿಸಿಲ್ ಪಡ್ಕೊಂಡು ನಿಂತರ ಬಾಯಿ ಬಡ್ಕೊಂತಿರ್ತಾನೆ. ನಿಂದ ಅಷ್ಟೇನೆ. ನೀನೇನೋ ನಾನೇನೋ ಮಾಡ್ಬಿಟ್ಟಿದ್ದೀನಿ, ನಾನೇನೋ ಕೂಡಿಕ್ಬಿಟ್ಟಿದ್ದೀನಿ ಅಂದರೆ ಅದು ನಿನ್ನ ಕರ್ಮ. ಮಾಡ್ಕೋ, ಅನುಭವಿಸ್ಕೋ, ತಿನ್ನು. ಯಾರಾದ್ರೂ ನೀನು ಕಿತ್ಕೊಳಕ್ಕೆ ಬರ್ತಾರ? ಫಸ್ಟ್ ಆಫ್ ಆಲ್ ನೀನು ಮಾಡಿಕ್ಕಿದೆಯಲ್ಲ, ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಕುಟುಂಬಸ್ಥರೆಲ್ಲ ಮಾಡಿಕ್ಕಿದಿರಲ್ಲ. ನಿನ್ನ ಹೆಂಡತಿ ಮಕ್ಕಳು ಕರಾಟ ತಿಂತಾರ, ಅದನ್ನ ನೋಡ್ಕೋ. ಯಾಕೆಂದ್ರೆ ಈ ಕಾಲ ಹಂಗಿಲ್ಲ ನೋಡೋ. ಯಾರೋ ಮೊನ್ನೆ ಯಾವುದೋ ಫ್ಯಾಮಿಲಿ, ಇಡೀ ಫ್ಯಾಮಿಲಿನೇ ಹೊಂಟೋಯ್ತು ನೋಡು. ಅದ್ಯಾವುದೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 100 ಕೋಟಿ ಮಾಡಿಕ್ಕಿದ್ದೀನಿ ಅಂದರು. ಅವ್ರ ಅಪ್ಪ, ಅವ್ರ ಮಗನೇ ಹೊಂಟೋದ. ನನಗೆ ಯಾಕೆ ಬೇಕು 100 ಕೋಟಿ ಅಂತಾರೆ.
ಲೇ, ತಿನ್ನೋದಕ್ಕೂ ಯೋಗ ಇರಬೇಕು, ಅನುಭವಿಸೋದಕ್ಕೂ ಯೋಗ ಇರಬೇಕು. ಹಂಗೆ ಏನು ಮಾಡ್ತೀಯ ನೀನು? ಅದಕ್ಕೆ ನಿನ್ನ ಹುಚ್ಚ ಅಂತ ಕರೆಯೋದು. ನಿನಗೆ ವಿವೇಕ ಸ್ವಲ್ಪ ಕಮ್ಮಿ. ಆಮೇಲೆ ರೀತಿ ನೀತಿಗಳು ನಿನಗಿಲ್ಲ. ಏನೋ ಕಚ್ಚರ್ಕ ನೀನು ಒಂಥರ ಬಾಯಿ ಬಡ್ಕೊಂಡು ಬೈತಾ ಇರ್ತೀಯ ಸುಮ್ಮನೆ. ಹಂಗಾಗಿ ಏನೋ ನಿಮ್ಮ ತಾತನೋ ನಿಮ್ಮ ಅಪ್ಪನೋ ಈಗೆಲ್ಲ ಮಾಡಿಕ್ಕಿದ್ದೀರಲ್ಲ ನೀವೆಲ್ಲ, ಒಂದು ನೆಮ್ಮದಿಗಾರು ತಿಂತಾ ಇದೆಯಾ ನೀನು? ಇಲ್ಲ. ಒಂದು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ನಿನಗೆ. ಇನ್ನು ನೀನು ಬಡ್ಕೊಳ್ಳೋ ರೀತಿ ನೋಡಿದ್ರೆ ನಿನ್ನ ವಿಚಾರ ನೀನೇ ಎಲ್ಲ ಓಪನ್ ಅಪ್ ಆಗಿ ಹೇಳ್ಬಿಟ್ಟಿದ್ಯಾ. ತಿನ್ನೋ 2 ತುತ್ಕು ಕೂಡ ನೀನು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದೆಯಾ. ನಿಂದು ಒಂದು ಜೀವನ, ಆ ಜೀವನದ ಬಗ್ಗೆ ನೀನೇ ಹೇಳ್ಕಂತೀಯ. ಹಿಂಗಿದ್ಮೇಲೆ ನಾನು ನಿನ್ನ ಜೀವನದ ಬಗ್ಗೆ ನಾನು ಏನು ವಿವರಣೆ ಕೊಡಲಿ? ಅದ್ರ ಕರ್ಮ ನಾನು ಯಾಕೆ ಸುತ್ಕೊಳ್ಳಿ? ನೆಮ್ಮದಿಗೆ ಬದುಕದ್ ಕಲಿ. ಹಿಂಗೆ ಮಾಡೋರಿದ್ರೆ ಮಾಡ್ತಾರೆ. ಅವ್ರಿಗೆ ತೊಂದರೆ ಆಗ್ತದ, ತಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಅವ್ನು ತಡ್ಕೊಂತಾನೆ. ತಡ್ಕೊಳಕ್ಕಾಗಿಲ್ವಾ, ನನ್ನ ಕೈಲಿ ಆಗ್ತಿಲ್ಲ ಅಂತ ಶರಣ ಆಗ್ತಾನೆ. ಏನೋ ಒಂದು ಆಗ್ತದೆ, ಅವ್ರವ್ರ ಬದುಕು, ಅವ್ರವ್ರ ಹಣೆ ಬರ. ಎಲ್ಲರೂ CM ಆಗಕ್ಕಾಗ್ತದೇನೋ? ನೀನು ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಬಡ್ಕತಾನೇ ಇದೆಯಾ, ನಾನು CM ಆಯ್ತೀನಿ ಅಂತ. ಪಡು, ಆಸೆ ಪಡು. ಅಬ್ದುಲ್ ಕಲಾಂ ಅವ್ರು ಅದೇ ಹೇಳಿರೋದು, ದೊಡ್ಡದಾಗಿ ಕನಸು ಕಾಣಬೇಕು ಅಂತ. ಕನಸು ಕಾಣು, ಆದರೆ ತಿರ್ಕನ್ ಕನಸು ನಿಂದು ಪ್ರಯೋಜನಕ್ಕೆ ಬರಲ್ಲ. ಪ್ರಯತ್ನ ಪಡು. ದುಡ್ಡಿದ್ದವರೆಲ್ಲ ಆಗಲ್ಲ. ಈಗ ನಮ್ಮ ಗುಜರಿ ಬಾಬು ಅವ್ರು ನೋಡು, ಎಷ್ಟು ಸೈಕಲ್ ಹೊಡೆದ್ರು, ಏನಾದ್ರು ಆಗಲ್ಲ ಮಗ. ಅದಕ್ಕೆಲ್ಲ ಅವಕಾಶ, ಅದೃಷ್ಟ ಇರಬೇಕು. ನಿನ್ಗೆ ಅದಿಲ್ಲ. ನೀನು ಏನಿದ್ರು ಹಿಂಗೆ ಕಜ್ಜಿನಾಯ ಥರ ಬಡ್ಕೊಂಡಿರ್ಬೇಕು, ಹುಚ್ಚುನ್ ಥರ ಇರು. ಇನ್ನೇನು ನೋಡೋಣ. ಅಲ್ಲ, ಎಲ್ಲಿಂದನೋ ಅನ್ನ ಉಣಿಸ್ಕೊಳಕ್ಕೆ ಬಂದು ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡಬೇಕು ಎಂದು ಅವಣಿಸುತ್ತಿರೋ ಜಗ ಎಲ್ಲಿಂದಲೋ ಬಂದಿಲ್ಲ ಅನ್ನ ಉಡ್ಸ್ಕೊಳಕ್ಕೆ. ನಾನು ಹುಟ್ಟಿದ ಎಲ್ಲಿ ಗೊತ್ತೇನಾ ಜಗ? ಮಲ್ಲೇಶ್ವರಂ KC ಜನರಲ್ ಆಸ್ಪತ್ರೆ ಗೊತ್ತೇನಾ? ಕೆಂಪೇಗೌಡರು, ನೀನು ಹೇಳ್ತೀಯಲ್ಲ DNA ಅಂತ. ನಾವು ಗಂಗಟ್ಕರ, ಕೆಂಪೇಗೌಡರು ಬ್ಲಡ್ಡೆ, ಗೊತ್ತಾಯ್ತಾ? ಪಕ್ಕಾ ಗೌಡ, ಮಂಡ್ಯ ಗೌಡ. ಏನಾ? ನಾನು ಹುಟ್ಟಿದ್ದು KC ಜನರಲ್ ಆಸ್ಪತ್ರೆ, ಹುಟ್ಟು ಬೆಳೆದಿದ್ದು. ನಾನು ಇವಾಗ ಲೈವ್ ಮಾಡ್ತಿದ್ದೇನಲ್ಲ ಕೂತ್ಕೊಂಡು, ನಂದಿನಿಲೇ ಹೊಟ್ಟೆ ಇಲ್ಲೇ ಹುಟ್ಟು ಬೆಳೆದಿದ್ದು ಯಾವ ಜಾಗ ಗೊತ್ತಾ? ನಿನ್ಕಿಂತ ಖತರ್ನಾಕ್ ಏರಿಯಾ ಅದು, ಸ್ಲಮ್ಮು. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ಬಿಟ್ಟಿದ್ದೀವಿ. ಮಾತಾಡೋ ಲ್ಯಾಂಗ್ವೇಜ್ನ ತುಂಬ ಅವಾಯ್ಡ್ ಮಾಡಿದ್ದೀವಿ. ನನ್ನ ವಲ್ಗರ್ ಪದಗಳು ಕೇಳ್ಬಿಟ್ರೆ ಬಿದ್ದೋಗ್ಬಿಡ್ತೀಯ ನೀನು. ಅದೇ ಏನು ಮಾಡ್ತೀಯ? ಈಗ ನೀನು ಅಂತೀಯಲ್ಲ, ನಮ್ಗೆ ನಿನಗೇನೋ ಒಂದು ಸ್ಥಾನಮಾನ ಕೊಟ್ಟಿರ್ತಾರೆ, ಹಂಗೆ ನಮಗೂ ಒಂದು ಸ್ಥಾನಮಾನ, ಏನೋ ಸ್ವಂತ ಬಲ. ಯಾರೆಷ್ಟೇ ಏನೇ ತೊಂದರೆ ಕೊಟ್ರು ಅದನ್ನೆಲ್ಲ ಜಯಿಸ್ಕೊಂಡು ಸ್ವಂತ ಬಲದ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಹಂಗಾಗಿ ಏನೋ ಒಂದು ದೇವ್ರ ಕೊಟ್ಟಿರೋ ಸ್ಥಾನದಲ್ಲಿ ಇದೀವಲ್ಲ ಅಂತೇಳಿ ತುಂಬ ಕಂಟ್ರೋಲ್ ಮಾಡಿಕೊಂಡು ಇರೋದ್ರಲ್ಲಿ ಕಂಟ್ರೋಲ್ ಮಾಡ್ತಿದ್ದೀವಿ. ಇರೋದ್ರಲ್ಲಿ ಕಂಟ್ರೋಲ್ ಬಿಟ್ಟು ಆದರೆ ಇನ್ನೂ ಎಲ್ಲರಿಗೂ ಹೋಗ್ಬಿಡ್ತವೆ. ಬೇಡ. ಎಲ್ಲಿಂದಲೋ ಬಂದಿಲ್ಲ ನಾವು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೋ, ಇಲ್ಲೇ ಏನೋ ತಕ್ಕ ಮಟ್ಟಿಗೆ ಭಗವಂತ ಅಷ್ಟೋ ಮಾಡಿಕೊಟ್ಟವನಪ್ಪ. ಆ ಇರೋದನ್ನೆಲ್ಲ ಬಳಸ್ಕೊಂಡು ನೆಮ್ಮದಿಗೆ ಊಟ ಮಾಡ್ತಾ ಇದ್ದೀವಿ. ಕಣ್ ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ. ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿರ್ಬೇಕೋ ಅಷ್ಟಿದ್ದೀವಿ. ನಿಂತರ ನೆಮ್ಮದಿ ಕೆಡ್ಸ್ಕೊಂಡಂತೂ ಜೀವನದಲ್ಲಿ ನಾವು ಬದುಕ್ತಾ ಇಲ್ಲ. ಇನ್ನೇನು ನೋಡೋಣಿರಪ್ಪ. ರ್ಯಾಪಿಡೋ ಚೇಲ ಬೈಕ್ ಬರಲ್ಲ ಅವನಿಗೆ. ಅಸೋಸಿಯೇಷನ್ ವ್ಯಕ್ತಿಗಳು ಯಾಕೆ ಚೇಲ ಹೆಂಗಾಗ್ಬಿಡ್ತಾನೆ? ಇವ್ ಪ್ರಕಾರ ಎಲ್ಲ ಹೇಳಿದೀನೋ. ಇವನ ಅಸೋಸಿಯೇಷನ್ ಚೇಲ ಅಲ್ಲ. ಇವಾಗ ಬಂದ ಪಾಯಿಂಟ್ಗೆ. ಇದು ಯಾವುದೇ ಫೇಸ್ಬುಕ್ಕು ಟಚ್ ಮಾಡಿದ್ರೆ ಸ್ಕ್ರೀನು ಏನೋ ಆಪ್ಷನ್ ಬರುತ್ತೆ. ಏನೋ ನನ್ನ ಅಸೋಸಿಯೇಷನ್ ಚೇಲ ಅಲ್ಲ ಅಂತ. ನೋಡ, ನಂದು ಬ್ಯಾಂಕ್ದು ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾವಾಗ ಸಂಘಟನೆ ಅಕೌಂಟ್ ಓಪನ್ ಆಯಿತು ಇಲ್ಲಿವರೆಗೂ, ಇವತ್ತು ಸ್ಟಿಲ್ಲು ನೀನು ಯಾವತ್ತು ಬತ್ತಿ ಆದರೂ ಬಾ, ಸ್ಟಿಲ್ಲು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಕರೆಂಟ್ ಅಕೌಂಟು ಕಿಮಿಕ್ ಅನ್ನಂಗಿಲ್ಲ. ಯಾರಾದರೂ ಒಬ್ಬ ಕಾರ್ಪೊರೇಟ್ ಸಂಸ್ಥೆಯವನು ಹಣ ಹಾಕಿರೋದಾಗಿರಲಿ, MLA, ಕಾರ್ಪೊರೇಟ್ರು, XYZ ಯಾರಾದರೂ ಒಂದೇ ₹1 ಅಲ್ಲಿ ಹಣ ಹಾಕಿದ್ದು ಸಪೋರ್ಟ್ ಮಾಡಿದರೆ, ಮಗ ನೀನು ಹೇಳ ನಾವು ಇಂಥವ್ರು ಚೇಲ ಅಂತ. ಇಲ್ಲ ಮಗ, ನಮ್ಮ ರೀತಿನೇ ಬೇರೆ. ಅದನ್ನು ನೋಡಿದ್ರೆ ಟ್ರಾನ್ಸಾಕ್ಷನ್ ನೋಡ್ಬಿಟ್ರೆ ನಿಂಗೆ ಗೊತ್ತಾಗ್ಬಿಡ್ತದೆ, ಓ ಹೆಂಗಪ್ಪ ಅಂತ. ಚೇಲ ಅಲ್ಲ ಅದು. ಚೇಲ ಅಂದರೆ ನೋಡಪ್ಪ, ನಾನು ಜಿಂದಗಿಲೂ ಯಾವನಿಗೂ ಬಕೆಟ್ ಹಿಡಿಯೋಕೆ ಹೋಗಲ್ಲ. ಒಳ್ಳೆತನ ಇದ್ದರೆ, ಒಳ್ಳೆ ವ್ಯಕ್ತಿತ್ವ ಇದ್ದರೆ ಅವ್ರನ್ನ ನಾನು ಅನುಕರಣೆ ಮಾಡ್ಕೊತೀನಿ. ಆ ಒಳ್ಳೆತನಕ್ಕೆ ಸಾಧ್ಯ ಆದಷ್ಟು ಎಷ್ಟು ಭಕ್ತಿ ತೋರ್ಸೋಕ್ಕಾಗುತ್ತೋ ಅಷ್ಟು ಭಕ್ತಿ ತೋರಿಸ್ಬಿಡ್ತೀವಿ. ಅವ್ರು ಅದನ್ನು ಉಳಿಸ್ಕೊಂಡ್ರು ಅಂದರೆ ಅವ್ರ ಜೊತೆ ಹಂಗೆ ಸಾಕ್ತಾ ಇರ್ತೀವಿ.
ಅವ್ರು ಉಳಿಸ್ಕೊಳ್ಳಿಲ್ಲ ಅಂದರೆ ಸಾಧ್ಯ ಆದಷ್ಟು ಅವರಿಂದ ದೂರ ಇರೋಕ್ಕೆ ಪ್ರಯತ್ನ ಪಟ್ಬಿಡ್ತೀವಿ. ಅಂದರೆ ಅಂಥವ್ರನ್ನ ತೇಜೋವಧೆ ಮಾಡೋಕ್ಕೆ ಹೋಗಲ್ಲ, ಅಂಥವ್ರ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರ ಬದುಕವರು, ನಮ್ಮ ಬದುಕು ನಮ್ಮದು ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಯಾಕೆ ಗೊತ್ತಾ, ಕೇಡು ಅನ್ನೋದು ಮನುಷ್ಯನ ಸಾಯಿಸ್ತಾ ಇರುತ್ತೆ, ಕುಲ್ಲು ಅನ್ನೋದು ಮನುಷ್ಯನ ಸಾಯಿಸ್ತಾ ಇರುತ್ತೆ. ಈ ಕೇಡು ಮತ್ತು ಕುಲ್ಲು ಇದೆರಡನ್ನು ಬಿಟ್ಟು ಬದುಕೋವನು ಮನುಷ್ಯ. ಹಂಗಾಗಿ ನಾವು ನಮ್ಮ ಬಗ್ಗೆ ಯಾವನ್ನೇ ಏನೇ ಹರ್ಕೊಂಡ್ರು ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆ ಅಂದರೆ ನಾನು ನಿನಗೆ ಕೇಳು ಬಯಸ್ಕೊಂಡು ನಿಂತ್ಕೊಂಡ್ರೆ ಭಗವಂತ ನನಗೆ ಕೇಳು ಬಯಸ್ಬಿಡ್ತಾನೆ. ನೀವು ಕೇಳು ಬಯಸ್ತಾ ಇದ್ರೇ ಭಗವಂತ ನನ್ನ ಕೈ ಹಿಡಿಯೋದು. ಆ ಸತ್ಯ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಕೇಳು ಬಯಸೋರ ಸಾಲಲ್ಲಿ ನೀನು ಕೂಡ ಇರ್ತೀಯ ಅಂದರೆ ಬಯಸ್ತಾನೇ ಇರು. ಒಬ್ಬ ವ್ಯಕ್ತಿ ಜಾಸ್ತಿ ಆದಾಗ ಭಗವಂತ ಇನ್ನೊಬ್ಬನ ರೀತಿಯಲ್ಲಿ ನನಗೆ ಒಳ್ಳೇದು ಮಾಡಕ್ಕೆ ಬರ್ತಾನೆ. ಇದಿಷ್ಟೇ ನಾನು ತಿಳ್ಕೊಂಡಿರೋದು. ಯಾಕೆಂದರೆ ಹಿಂದುತ್ವ ಅಲ್ವಾ, ನಾವು ಹಿಂದೂಗಳು. ಹಂಗಾಗಿ ಅಲ್ಪ ಸ್ವಲ್ಪ ರಾಮಾಯಣ ಮಹಾಭಾರತ ಇಂಥವೆಲ್ಲ ಓದಿದ್ದೀವಿ. ಹಂಗಾಗಿ ಒಂದು ಸ್ವಲ್ಪ ಗೊತ್ತು ಮನುಷ್ಯ ಆದವನು ಹೆಂಗಿರ್ಬೇಕು, ಯಾವ ಥರ ಇರಬೇಕು ಅಂತ. ಆಮೇಲೆ ನಾನು ಇನ್ನೊಬ್ರು ಜಲೀಸಲ್ಲಿ ಪಟ್ಕೊಳಕ್ಕೆ ಹೋಗಲ್ಲ. ಅವ್ನು ಕೋಟಿ ಬದುಕ್ತವನೆ, ಅವ್ನು ಹಂಗವನೆ ಹಿಂಗವನೆ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅವನು ತಿನ್ನೋ ಯೋಗ ಐತೆ, ಋಣ ಐತೆ, ಅವ್ನು ಬದುಕ್ತವ್ರೆ. ನಮಗೂ ಆ ಭಗವಂತ ಕೊಟ್ಟಾಗ ನಾವು ಬದುಕ್ತೀವಿ. ಇಲ್ವಾ ನಾವ್ಯಾಕೆ ಅದು ಹೊಟ್ಟೆ ಹುರ್ಕೊಬೇಕು? ನೋಡ, ನಾಳೆ ಬೆಳಗ್ಗೆ ನಾವು ಸತ್ತೋಯ್ತೀವಿ ಅಂದ್ರೂ ಇವತ್ತು ದುಡಿಬೇಕು. ಜೀವನ ಇರೋದೇ ಹಂಗೆ. ನೀನೇನೇ ಕೋಟಿಗೆ ಬದುಕಿರೋ, ನೀನೇನೇ ಕೊಪ್ಪರಿಗೆ ಕೂಡಿಕ್ಕಿರೋ, ನೀನೇನು ಕೂಡಿಕ್ಕಿದ್ರು ದುಡಿಬೇಕು, ತಿನ್ಬೇಕು. ಕೂತುಂಡವನಿಗೆ ಕೊಪ್ಪರಿಗೆ ಇದ್ರು ಸಾಕಾಗಲ್ವಂತೆ. ಹಂಗೆ ನಾವು ಕೂತುಂಡವ್ರಲ್ಲ. ನಮಗೆ ಗೊತ್ತು ದುಡಿಯೋದು ಯಾವ ಟೈಮಲ್ಲಿ ದುಡಿಬೇಕು, ಹೆಂಗೆ ಹೊರಬಾರ ಒಂದಿನ ಟರ್ನ್ ಓವರ್ ಮಾಡಬೇಕು, ನಮ್ಮ ಕಮಿಟ್ಮೆಂಟ್ ಹೆಂಗೆ ಕ್ಲಿಯರ್ ಮಾಡ್ಕೊಬೇಕು ಅಂತ. ಹಂಗೆಲ್ಲ ಜೀವನ ಐತೆ ಜಗ. ನೋಡಿ, ನೀನು ಸೋಷಿಯಲ್ ಮೀಡಿಯಾ, ನಾನು ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀನಿ. ಸುಮ್ಮನೆ ಬಳಸ್ತೀವ? ಗೊತ್ತಲ್ಲ, ಇರ್ತದ ಅದರಿಂದನೂ ವರಮಾನ. ದಡ್ಡ. ಆಯ್ತು, ನೋಡ ನೀರು ಇನ್ನೇನು ಹೇಳಿದ್ಯಾ? ನೋಡಿ, ನಮ್ಮ ಹುಡುಗರೆಲ್ಲ ಅಲ್ಲೇ ರುಬ್ಕೊಂತವ್ರು ಗ್ರೂಪಲ್ಲಿ. ಉಣಿಸ್ಕೊಂತಾರೆ. ಬೆಂಗಳೂರು ದೊಡ್ಡದು. ಏನು ಬೆಂಗಳೂರನ್ನ ಇಂತ ಇವನ ಹೆಸರು ಸೋಮಶೇಖರ್ ಅಂತ ನನಗೂ ಕೆಟ್ಟ ಕಮೆಂಟ್ ಆಗ್ತಾ ಇದ್ದ. ಏನಂತಂದ್ರೆ ಸುಳ್ಳು ಹೇಳ್ಬೇಡ ಕಣ. ಲೇ ಜಗ ನನ್ನ ಮಗನೇ, ನಾನು ನಿನ್ಗೆ ಯಾವಾಗಾರು ಕೆಟ್ಟ ಕಮೆಂಟ್ ಹಾಕೋ, ಒಂದೇ ಒಂದು ಸ್ಕ್ರೀನ್ ಶಾಟ್ ಹಾಕೋ. ನಿನ್ನ ಬಗ್ಗೆ ಏನಾದರೂ ನಾನು ಕೆಟ್ಟದಾಗ, ಲೇ ನೀನು ಗೊತ್ತೋ ಗೊತ್ತಿಲ್ದೇನೋ, ಯಾಕೆಂದ್ರೆ ನಾನು ಈ ಆಟೋ ಮಾಫಿಯಾಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಏನೇನೋ ಮಾಡಿದೆ. ಆದರೆ ಈ ಸಿಸ್ಟಮ್ನ ಬದಲಾವಣೆ ಮಾಡೋಕೆ ಆಯ್ತಾ ಇರಲಿಲ್ಲ. ಯಾಕೆಂದ್ರೆ ಅಲ್ಲಲ್ಲೇ ಹೋಗಿ ಸಿಂಕ್ ಮಾಡ್ಕೊಂಡು ಬರೋರು. ಆದರೆ ಹುಚ್ಚ ನನ್ನ ಮಗ, ನೀನು ಏನು ಮಾಡಿದೆ, ಇದನ್ನು ಸ್ಪ್ರೆಡ್ ಮಾಡ್ದಲ್ಲ. ನಾನು ಲೈವ್ಗಳು ಹೊಡೆದೆ ನಿನಗೆ. ನೀನು ನಾವು ಹುಚ್ಚ ಅಂತಾನೆ ತೋರಿಸ್ಕೊಂಡು ನಿನ್ನ ಮುಂದೆ ಬಿಡಬೇಕು. ಅವನು ಹುಚ್ಚ ಬಿಡ್ರೆ ಅವ್ರೇನೋ ಮಾಡ್ತವ್ರೆ ಅಂತ. ನೀನು ಹುಚ್ಚತನ ಕೆರಳಿಸ್ದೆ. ನೀನು ಆ ಹುಚ್ಚುತನ ಕೆರಳಿಸ್ಕೊಂಡು ನೀನೇನು ಮಾಡಿದೆ, ಕೆಲಸ ಮಾಡೋಕೆ ಶುರು ಮಾಡಿದೆ. ನನಗೇನಾಯ್ತು ಗೊತ್ತಾ, ನನ್ಗಾಗಬೇಕಾಗಿರೋ ಕೆಲಸ ಅದು ನಿಂತರೂ ಆಯ್ತೋ ಇಲ್ಲ ವ್ಯವಸ್ಥೆ ಥ್ರೂ ಆಯ್ತೋ ಗೊತ್ತಿಲ್ಲ, ಬದಲಾವಣೆ ಆಗ್ಬೇಕಾಗಿತ್ತು, ಅದು ಆಗ್ತೈತೆ. ನೋಡಿ, ಆಟೋ ಡ್ರೈವರ್ಸ್ಗಳೆಲ್ಲ ಮೀಟರ್ ರಿನ್ಯೂವಲ್ ಮಾಡಿಸ್ಕೊಂತವ್ರೆ, ಆಟೋ ಡ್ರೈವರ್ಸ್ಗಳು ಇನ್ಶೂರೆನ್ಸ್ ಕಟ್ಕೊಂತವ್ರೆ, ಆಟೋ ಡ್ರೈವರ್ಸ್ಗಳು ಎಫ್ಸಿಗೆ ಹೋಯ್ತವ್ರೆ. ಮೀಟ್ರ್ ಹಾಕುವಂಥ ರೀತಿಲಿ ಬದಲಾವಣೆ ತರಬೇಕಾಯ್ತು. ಅದು ತರೋ ಕೆಲಸ ನಂದಾಗಿತ್ತು. ಸಿಕ್ಕಾಬಿಟ್ಟೆ ಸೈಕಲ್ ಹೊಡಿತಾ ಇದೆ ಆ ಮನವಿಗಳನ್ನ ಕೊಟ್ಕೊಂಡು, ಆಯ್ತಾ ಇರಲಿಲ್ಲ. ಅದಕ್ಕೆ ನಿನ್ನ ಹುಚ್ಚ ಅಂತ ಕ್ರಿಯೇಟ್ ಮಾಡಿಬಿಟ್ಟೆ. ನೀನು ಹಂಗೆ ಆಡ್ಕೊಂಬಂದೆ, ಬದಲಾವಣೆ ಆಗ್ತಾ ಇದೆ. ಇಷ್ಟೇ. ಒಳ್ಳೇದು ಮಾಡೋಣ ಜಗ, ಒಳ್ಳೇದು ಮಾಡೋಣ. ಭಗವಂತ ಒಂದು ರೀತಿಲಿ ಒಳ್ಳೇದು ನಮಗೂ ಮಾಡ್ತಾನೆ. ಏನೋ ಪೊಂಗ್ತಾ ಇದ್ದ, ಇರಪ್ಪ. ಲೆವೆಲ್ ಇಲ್ದವ್ರನ್ನ ಮುಟ್ಟಬಾರ್ದು ಅಂತ ನಾನು ಮುಟ್ಟಕ್ ಹೋಗಿಲ್ಲ. ಮುಟ್ಟಬೇಕು ಅಂದ್ರೆ ದೊಡ್ಡ ವಿಚಾರನೂ ಅಲ್ಲ. ಅಬ್ಬಾ ಅಣ್ಣ ನಮಸ್ಕಾರ ಕಣ ಜಗಣ. ಲೆವೆಲ್ ಇಲ್ದಿರೋರ್ನ ಮುಟ್ಬಾರ್ದು ಅಂತ ಮುಟ್ಬಿಡ್ತೀನಿ. ಆಯ್ತಪ್ಪ, ಅದೇನು ಮುಟ್ಬಿಡೋ ಮರಯ. ಎಲ್ಲಿ ಬರಬೇಕು ನೋಡಿ, ಲೈವ್ ಮಾಡೋ, ನಿಮ್ಮ ಮನೆ ಹತ್ರಕ್ಕೆ ಬರ್ಬೇಕಾ, ಬತ್ತೀನೋ. ಅದೇನು ಮುಟ್ತೀಯ ಮುಟ್ಬಿಡ. ಬೈಸಿಪ್ಸ್ ಮುಟ್ತೀಯಾ, ಚೆಸ್ಟ್ ಮುಟ್ತೀಯಾ, ಟೈಸ್ ಮುಟ್ತೀಯಾ, ಇಲ್ಲ ಆ್ಯಪ್ಸ್ ಮುಟ್ತೀಯಾ, ಯಾವ್ದು ಮುಟ್ತೀಯ ಹೇಳು. ಮುಟ್ಟಿದ ಮೇಲೆ ಆಮೇಲೆ ನೀನು ನನ್ನನ್ನು ಮುಟ್ಟು ಅಂತ ನೀನು ಹೇಳು. ಅದನ್ನು ಲೈವಲ್ಲೇ ಹಿಡಿಯೋಣ. ಹೆಂಗಿರ್ತದ ಮಜಾ ಅಲ್ವಾ? ಲೈ, ವಯಸ್ಸಿಗೆ ತಕ್ಕನಂಗೆ ವಯಸ್ಸಾಗೈತೆ, ಆ ವಯಸ್ಸಿಗೆ ತಕ್ಕನಂಗೆ ಮಾತಾಡೋದು ಕಲಿ. ಮುಟ್ಬಿಟ್ರೆ ಏನೋ ಮಾಡ್ಬಿಡ್ತು. ಆಯ್ತು, ಅದು ಏನೋ ಅದೇನು ಮಾಡ್ತೀಯ ನೋಡ್ತೀವಿ. ಅದನ್ನು ಏನಪ್ಪ ಲೇ, ನಾವು ನೋಡೋ ಸುಮ್ಮನೆ ಅವೆಲ್ಲ ಮಾತಾಡ್ರೆ ಬಿಲ್ಡಪ್ ಅನ್ಕೊಂತಾರೆ. ಕೋರ್ಟ್ಗೆ ಹೋಗಿದ್ದೀನಾ, FIRಗಳು ಹಾಕ್ಸ್ಕೊಂಡಿದ್ದೀವ. ಕೋರ್ಟು, ಲಾಯರು, ಆ ಕಟ್ಕಟೆ, ಅವ್ರು ಕೊಡೋ ಏರಿಂಗ್ ಡೇಟು, ಇವೆಲ್ಲ ನೋಡ್ಬಿಟ್ಟಿದ್ದೀವಿ. ಇದೆಲ್ಲ ನೋಡಿ ಅದರಲ್ಲೆಲ್ಲ ಅನುಭವ ಆಗಿ ಬಂದಮೇಲೆ ನಾವು ಈ ಸೋಷಿಯಲ್ ವರ್ಕ್ ಅಂತ ಇಳಿದಿರೋದು. ನೋಡ, ಇಲ್ಲಿ ಎಂತೆಂಥವ್ರು ಬರ್ತಾರೆ ಅಂತ ಗೊತ್ತೇನೋ. ನಿನ್ನಂಥ ಹುಟ್ಟು ನನ್ನ ಮಕ್ಕಳು ಬರ್ತಾರೆ, ಕಿತ್ತೋದು ನನ್ನ ಮಕ್ಕಳು ಬರ್ತಾರೆ, ಪಾಪ ಒಳ್ಳೆಯವರು ಬರ್ತಾರೆ, ಇನ್ನೊಂದಷ್ಟು ಜನ ಡುಬಾಕ್ಗಳು ಬರ್ತಾರೆ.
ನೋಡ ಇವ್ರನ್ನೆಲ್ಲರೂ ನಾವು ಫೇಸ್ ಮಾಡಬೇಕು ಅಂದರೆ ನಾವು 3 ಬಿಡಲೇಬೇಕು. ಬಿಡಲಿಲ್ಲ ಅಂದರೆ ಖಂಡಿತ ಆಗಲ್ಲ. ಇಲ್ಲ ಅಂದರೆ ಹಿಂಗೆ ಕಾಲು ಎಳೆದು ಬಿಡ್ತಾರೆ. ಅವಾಗ ಅಯ್ಯೋ ಅವ್ನು ಕಾಲು ಎಳಿತವ್ನಿರಪ್ಪ ಅಂತ ಎದುರ್ಕೊಂಡು ಕೂತ್ಕೊಳ್ಳೋ ಮಕ್ಕಳಂತೂ ನಾವಲ್ಲ. ಮೊದಲೇ ನಾವು ನಮ್ಮ ತಾತ ನಮ್ಮಪ್ಪ ಇವರೆಲ್ಲ ಮಂಡ್ಯದವರು, ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ. ನಾವೊಂಥರ ಹೆಂಗೆ ಅಂದರೆ ನಾವು ಟಾರ್ಗೆಟ್ ಇಟ್ಟು ಕೊಡಲೇಬೇಕು ಕೆಲಸ ಅಂತ ನಿಂತ್ಕೊಂಡ್ರೆ ಅಯ್ಯೋ ಅನ್ನಿಸ್ಬಿಡ್ತೀವಿ. ಅದು ಇಡಕ್ಕೆ ಹೋಗಲ್ಲ. ಸುಮ್ಮನೆ ಅವ್ನಿಗೆ ಯಾಕೆ ಸಮಯ ವ್ಯರ್ಥ ಮಾಡಬೇಕು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ನಮ್ಗೆ ಅವಶ್ಯಕತೆನೂ ಇಲ್ವಲ್ಲ. ಅದೇನು ಪುಂಕ್ತಿಯೋ, ನಿನ್ಗಿರೋರು ಬರೋರೆಲ್ಲ ಹೇಳ್ಬಿಟ್ರು, ಅವ್ನು ಸುಮ್ಮನೆ ಹೇಳ್ತಾನೆ ಆದ್ರೆ ಏನು ಮಾಡಲ್ಲ ಅಂತ. ಇನ್ನು ಯಾರ್ಯಾರೋ ನಿನ್ಗೆ ಎಕ್ಕಿಳಿದು ಬಿಸಾಕ್ಬಿಟ್ಟವ್ರೆ ಚಾಂಚನ. ಅಯ್ಯೋ ಅಪ್ಪ ನೀನು ಬೈದಿರೋದು ನೋಡಿದ್ರೆ ಒಟ್ನಲ್ಲಿ ನಿನ್ನ ಕರ್ಮ ಎಲ್ಲ ಕಳೆದವ್ರ ಕಣ. ಕ್ಯಾಕರ್ಸ್ ಉಗಿದು ನೀನು ಕರ್ಮ ಕಳೆದವ್ರೆ. ನೀನು ಅವ್ರನ್ನೇ ಏನೋ ಕಿತ್ತು ಗುಡ್ಡೆ ಹಾಕ್ಲಿಲ್ಲ. ಇನ್ನು ಅದೊಂದು ಇಮೇಜನ್ನು ತೋರಿಸ್ಕೊಂಡು ಏನೋ ನೀನು ಮಾಡ್ತೀಯ. ಅಯ್ಯೋ ಕತ್ತೆ ಇರಪ್ಪ. ಇವನಂತವರಿಂದ ಬೆಂಗಳೂರು ನಡೀತಾ ಇದೆಯಾ? ಇವರ ಕರ್ನಾಟಕ ರಾಜ್ಯ ಚಾಲಕರ ಪಟ್ಟಿ ಮಾಡ್ಕೋ, ಅವ್ರ ವೆಲ್ಫೇರ್ ಕೆಲಸ ಮಾಡು, ಬೇಡ ಅಂದವ್ರು ಯಾರು? ಅದು ಬಿಟ್ಟು ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸ್ ಇದೊಂಥರ ಧಮ್ಕಿ ಅಲ್ವಾ? ಎಲ್ಲೋ ಬೋರ್ಡ್ ಬೈಕ್ ಏನೋ ನನ್ನಿಂದ ಬೆಂಗಳೂರು ನಡೀತಾ ಇದೆಯಾ ಅಂತನಾ? ನಿನ್ನಿಂದ ಏನಾದರೂ ನಡೀತೈತೇನೋ? ನಿನ್ನಿಂದನೂ ಏನೂ ನಡೀತಿಲ್ಲ. ನಾವಿದ್ರೂ ನಡೆಯಲ್ಲ, ಇಲ್ಲದೆ ಹೋದ್ರೂ ನಡೆಯಲ್ಲ. ಹುಟ್ಟೋ ಸೂರ್ಯ ಉಡ್ತಾನೆ, ಮುಳುಗೋ ಸೂರ್ಯ ಮುಳುಗ್ತಾನೆ. ಹುಟ್ಟೋ ಚಂದ್ರ ಉಡ್ತಾನೆ, ಮುಳುಗೋ ಚಂದ್ರ ಮುಳುಗ್ತಾನೆ. ನಾವು ನೀವು ಯಾರ ಜಾಗ? ಈಗ ಬಾ ಅಂದರೆ ಭಗವಂತ ಚಿಟ್ಕಿ ಹೊಡೆದು ಒಯ್ತಾರಬೇಕು. ನಮ್ಮಿಂದೇನೂ ನಡೆಯಲ್ಲ. ನಮ್ಮಿಂದ ಏನಾದರೂ ನಡೀತದೆ ಅಂದರೆ ಯಾರಾದರೂ ಕಷ್ಟ ಅನ್ಕೊಂಡು ಫೋನ್ಗೇನು ಮಾಡಿದ್ರೆ ಅವ್ರ ಕಷ್ಟಕ್ಕೊಂದು ಹೆಲ್ಪ್ ಮಾಡ್ಬೋದು. ಇಲ್ಲ ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಬದುಕನ್ನು ನೋಡ್ಕೋಬೋದು ಅಷ್ಟೇ. ಇದು ಬಿಟ್ಟರೆ ಯಾರಿಂದ ಏನು ನಡೆಯಲ್ಲಲೇ. ಈ ಮಂಪ್ರಿಂದ ನೀನು ಆಚೆ ಬಾ. ಫಸ್ಟು ಈ ಮಂಪ್ರಿಂದ ಆಚೆ ಬಂದ್ಬಿಡು. ಒಳ್ಳೆ ಪ್ಯಾಂಗ್ ನನ್ನ ಮಗಂತ. ಆಮೇಲೆ ಏನೇನ ವೆಲ್ಫೇರ್ ಅಸೋಸಿಯೇಷನ್ನು ಏನೋ ಹೇಳ್ದ ಲೇ. ಅವ್ರಿಗೆ ಇಲ್ದಿರೋದು ನಿನ್ಗೆ ಯಾಕೋ ಟೆನ್ಷನ್ನು? ಅವನಿಗೆ ಗೊತ್ತೋ? ಹೌದು, ಅವ್ನು ಹೇಳ್ತಾ ಇರೋದು ಕರೆಕ್ಟು. ನನ್ನ ಸಂಘಟನೆಗೆ, ನನ್ನ ಆಫೀಸ್ ಖರ್ಚಿಗೆ, ನನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆಲ್ಲ ರ್ಯಾಪಿಡೋದವನೇ ಕೊಟ್ಟಿರೋದು. ನನ್ನ ಮಗ ತಿಳ್ಕೊಂಬಿಟ್ಟವನೆ, ಅದಕ್ಕೆ ಅದನ್ನೇ ಹಾಕೊಂಡು ರುಬ್ತವನೆ ಅನ್ಕೊಂಡು ಅವ್ನು ಚೆನ್ನಾಗಿ ಗೊತ್ತು. ಅವ್ನು ಲೀಗಲ್ ವೇಯಲ್ಲಿ ಇಲ್ಲ. ಅವನೇ ಸುಮ್ಮನೆ ಆಗ್ಬಿಟ್ಟವನೆ. ನನ್ನ ಮಗನ ಹತ್ರಕ್ಕೆ ಹೋದ್ರೆ ಅವೆಲ್ಲ ಕೆದಕ್ತಾನೆ ಇರಪ್ಪ ಅಂತ. ಇನ್ನು ಇವನು ಬಂದವ್ರು ಅವ್ನು ಪರ ವಹಿಸ್ಕೊಂಡು ಇವನಿಗೆ ಎಲ್ಲೋ ರ್ಯಾಪಿಡೋದವನು ಕೊಟ್ಟವನ ಏನು ಕಥೆನೋ ಗೊತ್ತಿಲ್ಲ. ಕೊಟ್ಟಿದ್ರೆ ಇಕ್ಕಳ ಮಗ ತಲೆ ಕೆಡಿಸ್ಕೊಂಬಿಡ. ನನ್ನ ಮಕ್ಕಳು ಮಿಂಡ್ರು ಕೊಟ್ಟಿದ್ದ ದುಡ್ಡು ನಿನಗೂ ಪಾಪ ಕೊಡ್ತಾರೆ. ಇಕ್ಕಂತೀಯ, ಏನು ಮಾಡ್ತೀಯ? ಇರು ನೋಡೋಣ ಇನ್ನೇನು ಮಾತಾಡಿದ್ಯಾ. ಟ್ಯಾಕ್ಸಿ ಮಾಡಬೇಕು ಎಂದು ಅವಣಿಸುತ್ತಿರುವ ರ್ಯಾಪಿಡೋ ಚೇಲಾಗಳು, ಅಂದ್ರೆ ಅವ್ರ ಚೇಲಾಗಳು ನೀನೇನಪ್ಪ ಅಲ್ಲ ಬಳಸುವಂತ ರ್ಯಾಪಿಡೋ ಚೇಲಾಗಳು ಅವರು ಕಣ. ನಾನು ಹೇಳಲೇ ಬರ್ದಿದ್ದೀನಿ, ನೀನೇ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಅವರೆಲ್ಲ ರ್ಯಾಪಿಡೋ ಸಂಸ್ಥೆಯ ಚೇಲಾಗಳೇ ಅವರು. ನೋಡ ಈ ಫೋನ್ ಕಾಲ್ಗಳು ನೋಡ, ಈ ರೈಡರ್ಗಳು ಕೇಸಸ್ಗಳು ಹಾಕ್ಸ್ಕೊಂಡವ್ರೆ. ಪ್ರಯಾಣಿಕರುಗಳನ್ನ ಬೀಳಿಸಿ ಕೈಕಾಲು ಮುರಿದಾಕಿ ಪ್ರಾಣ ಕಳ್ಕೊಂಡು ಎಷ್ಟೋ ಜನದ ಮೇಲೆ FIRಗಳಾಗಿದ್ದಾವೆ. ಅವ್ರುಗಳಿಗೆ ಕೋರ್ಟು ಇನ್ಶೂರೆನ್ಸ್ ಕ್ಲೈಮ್ ಆಗದೆ ಇರೋದ್ರಿಂದ ಪರಿಹಾರ ಕಟ್ಕೊಡಿ ಅಂತ ಕೇಳ್ತಾ ಇದೆ. ಈಗ ಮೊನ್ನೆ ಪಾಪ ಯಾರೋ ಒಬ್ಬ ಹುಡುಗ ಕಾಲು ಮುರ್ಕೊಂಡು ನಮ್ಮ ಜಯರಾಜ್ ನಾಯ್ಡು ಅವರ ಆಶ್ರಮಕ್ಕೇನೋ ಹೋಗಿದ್ರು. ಆಗ್ಲೂ ಪಾಪ ಅವ್ರಿಗೆಲ್ಲ ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಇರೋದಕ್ಕೆಲ್ಲ ವ್ಯವಸ್ಥೆಗಳು ಮಾಡಿಕೊಟ್ರು. ನೋಡ, ಅಂಥವ್ರೆಲ್ಲ ತುಂಬ ಜನ ಅವರೇ ಕಣ. ಅವ್ರುಗಳು ಇವ್ರು ಯಾರು ಹೆಲ್ಪ್ ಮಾಡ್ತಾ ಇಲ್ವೋ ಆ ಕೇಸಸ್ಗಳಿಗೆ ಪರಿಹಾರ ಕೇಳೋರೆ. ಇರಪ್ಪ ನಾವು ಸಂಘಟನೆ ಕಟ್ಕೊಂಡಿದ್ದೀವಿ, ನಾವೆಲ್ಲ ಸೇರಿ ಪರಿಹಾರ ಕಟ್ಕೊಡೋಣ, ರೈಡರ್ನ ಉಳಿಸ್ಕೊಳ್ಳೋಣ. ಈ ಸಂಸ್ಥೆಗಳವೆ, ಇವ್ರು ಯಾರು ಅವ್ರಿಗೆ ಆ ಪರಿಹಾರಕ್ಕೆ ಲಕ್ಷ ಪರಿಹಾರ ಕೇಳೋರು. ಅದು ಯಾವುದು ಇವ್ರು ಯಾವುದು ಸಂಸ್ಥೆಯವ್ರು ಕಟ್ಕೊಡ್ತಿಲ್ಲ. ಹಂಗಾಗಿ ಇದನ್ನೆಲ್ಲ ಕೇಳೋಣ ಮಾಡೋಣ ಅನ್ನೋದು ಅವ್ರಿಗಿಲ್ಲ. ಅವ್ರಿಗೇನು ಗೊತ್ತಾ, ಸ್ನೇಹಿತರೆ ಬೈಕ್ ಟ್ಯಾಕ್ಸಿ ನಿಂತ್ಕೊಂಡ್ಬಿಡುತ್ತೆ ನೋಡಿ, ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡಬೇಕು, ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ನೀವೆಲ್ಲ ಬನ್ನಿ ಅಂತ ಒಂದ್ಸರಿ ಕರೀತಾರೆ. ಆಮೇಲೆ ಇನ್ನೊಂದು ಆಡಿಯೋ ಬರ್ತವೆ, ನಿಮ್ಗೆ 2,000 ಕೊಡ್ತೀವಿ, 3,000 ಕೊಡ್ತೀವಿ, ಬನ್ನಿ ಅಂತ ಕರೀತಾರೆ. ಎಲ್ಲಿಂದ ಕೊಡ್ತಾರೋ? ಒಬ್ಬ ಮನುಷ್ಯನ್ಗೆ 2,000 ಅಂದ್ರೆ ಅಷ್ಟು ಜನ ಸೇರಿಸ್ಬೇಕು ಅಂದ್ರೆ ಏನು ಹೊಸಿ ದುಡ್ಡು ಆಯ್ತದ? ಅವನೇ ಕಷ್ಟಲ್ಲ. ಅವನೇ ಮೊನ್ನೆ ಯಾವುದೋ 3 ಲಕ್ಷ ರೂಪಾಯಿಲೆಲ್ಲ ಕೇಳೋವನೆ. ಅದನ್ನು ಯಾರೋ ಅವನ ಜೊತೆಲಿದ್ದವ್ರೆ ಯಾರೋ ಹಾಕೊಟ್ಬಿಟ್ಟು ಆಡಿಯೋನ ಸ್ಪ್ರೆಡ್ ಮಾಡ್ಬಿಟ್ಟವ್ರೆ. ಅವ್ನ ಕರ್ಮ ಹಂಗೆ. ಅವ್ನು 3 ಲಕ್ಷ ರೂಪಾಯಿ ಇಸ್ಕೊಂಡು ತಗ್ಲಾಕೊಂಡ್ರು ಆಡಿಯೋ ಕ್ಲಿಪ್ ಎಲ್ಲ ಕಡೆ ರುಬ್ಕೊಂತವ್ರೆ. ಹಿಂಗೆ ನೋಡ, ಯಾವನು ಸಾಚ ಅಲ್ಲ ಜಗ. ಯಾಕೆಂದ್ರೆ ಎಲ್ಲ ಹೊಟ್ಟೆಪಾಡಿಗೆ ಜೀವನ ಮಾಡೋದು. ಅದೇ ನಾನು ಹೇಳೋದಲ್ಲ ಆಗ್ಲೇ, ಬೆಳಕಿಗೆ ಬರೋವರೆಗೂ ಸಾಚ, ಬೆಳಕಿಗೆ ಬಂದ್ಮೇಲೆ ತಾನೇ ಅವ್ನ ಕಚಡ ಅಂತ ಗೊತ್ತಾಗೋದು. ಹಂಗೆ ಅವನ ಕತೆ ಹಂಗಾಗೈತೆ. ನೀನು ನೋಡಿದ್ರೆ ಅವ್ರು ಚೇಲ ಅಂತ, ಅವ್ರು ಖಂಡಿತ ಅವ್ನು ರ್ಯಾಪಿಡೋ ಸಂಸ್ಥೆ ಚೇಲನೆ. ನೋಡ, ನಾನು ನಮ್ಮ ಚಾಲಕರುಗಳು ಚೇಲ ಕಣ, ಇದನ್ನು ಓಪನ್ ಆಗಿ ಹೇಳ್ತೀನಿ. ನನ್ನ ಸಂಘಟನೆಯಲ್ಲಿ ಯಾರು ಸದಸ್ಯತ್ವ ತಗೊಂಡಿದ್ದಾರೆ, ಸದಸ್ಯತ್ವ ತಗೊಂಡಿರೋರು, ನನ್ನನ್ನು ಯಾರು ಇಷ್ಟಪಡ್ತಾರೆ,
ನಾನು ಕಷ್ಟ ಅಂತ ಇದ್ದಂಥ ಸಂದರ್ಭದಲ್ಲಿ, ಅವ್ರು ದುಡ್ಡು ಕಾಸು ಏನು ಕೊಡೋದು ಬೇಡ ನಮಗೆ, ಕಷ್ಟ ಅಂತ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಷ್ಟಕ್ಕೆ ಮರುಗ್ತಾರಲ್ಲ ನೋಡ, ಅಂಥವ್ರು ನಾನು ಚೇಲಾಕಣ. ಇದು ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೇನೋ ಹೇಳ್ತೀನಿ. ಭಾಷೆ ನೋಡು, ಇವ್ರ ಬಾಯಿಗಳಲ್ಲಿ ಜಸ್ಟ್ ಬಿಕಾಸ್ ಇವ್ ಏನೋ ಒಂದು ಅಸೋಸಿಯೇಟ್ ಈ ಫೋನ್ ಕಾಲ್ಗಳು ಮಾಡ್ಕೊಂಡಿದ್ದಾರೆ. ಅಸೋಸಿಯೇಷನ್ ಚಾಲಕರ ವೆಲ್ಫೇರ್ ಕೆಲಸ ಮಾಡ್ಬೇಕೆ ಹೊರತು ರ್ಯಾಪಿಡೋ ಬೈಕ್ಗಳವ್ರಿಗೆ ದೌರ್ಜನ್ಯ ಮಾಡೋದು. ಇವನು ಬೆಂಗಳೂರು RTO ಮತ್ತೆ ಬೆಂಗಳೂರು RTO ಟ್ರಾಫಿಕ್ ಅವ್ರ ಜೊತೆಲಿ ಆ ಬೈಕ್ಗಳು ಹಿಡಿಯಕ್ ಓಡಾಡ್ತಾ ಇದ್ದ. ಏನೋ ಅಂದೆ ಜಗ, ಏನೋ ಅಸೋಸಿಯೇಷನ್ ಮಾಡಿಕೊಂಡು ಏನೋ ಬೈತಾರೆ ಹಂಗೆ ಹಿಂಗೆ ಅಂತ. ಬೈತೀವೋ? ಈಗ ನಿನ್ನಂಥ ಉತ್ನನ ಮಕ್ಕಳು ಕೆಲವರು ಕಾಮೆಂಟ್ ಹಾಕ್ತಾರೆ, ಮತ್ತು ನಿನ್ನ ಥರ ಕೆಲವು ಕಚಡ ನನ್ನ ಮಕ್ಕಳು ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಪ್ಪ ಅವೆಲ್ಲ ಏನು ಕೇಳ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ಬುದ್ಧ ಅಲ್ಲ ಕಣೋ. ಹೆಂಗೆ ಆ ಕಡೆಯಿಂದ ಬರ್ತದೆ ಹಂಗೆ ಈ ಕಡೆಯಿಂದನೂ ಕೂಡ ಹೋಗ್ತದೆ ಮಾತು. ಹಂಗಾಗಿ ಒಳ್ಳೆ ರೀತಿಲಿ ಮಾತಾಡ್ತಾರೆ. ಸೋಮಣ್ಣವ್ರೆ ಅಂತಾರೆ, ಹೇಳಪ್ಪ ಅಂತೀನಿ, ಹೇಳೋಣ ಅಂತೀನಿ. ಏಯ್ ನೀನು ಹಂಗೆ ಹಿಂಗೆ ಅಂದರೆ ಏಯ್ ನೀನು ಹಂಗೆ ಹಿಂಗೆ ಅಂತೀವಿ. ಯಾಕೆ? ನೀನು ಮಾತ್ರ ನಿನ್ನ ತಾಯಿ ಅದೇ ಹಾಲು ಕುಡ್ದಿದ್ಯಾ, ನಾವು ಕುಡ್ದಿಲ್ವಾ ಅಣ್ಣ? ನಮ್ಮದು ಅದೇ ಅಣ್ಣ. ನಾವು ಉಪ್ಪು ಹುಳಿ ಖಾರ ಮಾಂಸ ಮಡ್ಡಿ ಎಲ್ಲ ತಿಂತೀವಿ. ನಮಗೆಲ್ಲ ಏನೋ ಸ್ಥಾನ ಕೊಟ್ಬಿಟ್ಟವ್ರು ಅಂದ್ಬಿಟ್ಟು ಅಣ್ಣ ನೀನು ಅಂದಂಗೆಲ್ಲ ಅನ್ಬಿಡೋಣ ಅಂದ್ಬಿಟ್ಟು ಅನ್ಸ್ಕೊಂಡಿರಲ್ಲ. ನಾವು ಹಂಗೆ ಅಂತಿರೋರ್ಗೂ ಕೂಡ ಅಬ್ಸರ್ವೇಷನಲ್ಲೇ ಇಟ್ಟಿರ್ತೀವಿ. ಯಾಕೆ ಅಂದರೆ ಸಮಯ ಕಾಯ್ತಾ ಇರ್ತೀವಿ. ನಾನು ತುಂಬ ಸಮಯಕ್ಕೆ ಒತ್ತು ಕೊಡ್ತೀನಿ. ಸಮಯ ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಹಿಂಗೆ ಇನ್ನೊಬ್ಬ ಆಗ್ತಾ ಇರ್ತಾನೆ, ಅವ್ನಿಗೆ ಈಗಲೇ ರಿಪ್ಲೈ ಕೊಡಲ್ಲ, ಕೊಡ್ತೀನಿ ಅವನಿಗೆ. ಇಡೀ ಜಿಂದಗಿಲಿ ಯಾರೋ ಅವ್ನಿಗೆ ಆ ಥರ ರಿಪ್ಲೈ ಕೊಟ್ಟಿರಬಾರ್ದು, ಹಂಗೆ ಕೊಡ್ತೀನಿ. ಇಡೀ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ರೈಸ್ ಆಗಬೇಕು ಅವರೆಲ್ಲ. ಅವನು ಕೊಟ್ಟಾಗೋರು ಈ ರೇಂಜಲ್ಲಿ ಮಾಂಜ ಕೊಟ್ಟ ಅಂತೇಳಿ ಲೀಗೆಲ್ಲ ಕೊಡ್ತೀನಿ ಅವನಿಗೆ. ಆ ಲೈವ್ ಹೆಂಗಿರಬೇಕು ಅಂದರೆ ಅವ್ನ ಜೀವನದಲ್ಲಿ ನೆನೆಸ್ಕೊಬೇಕು, ಹಂಗಿರ್ತದೆ. ಆದರೆ ನಿಮಗೆಲ್ಲ ಇಲ್ಲ. ಅವನು ಕೊಡಬೇಕು, ಕೊಡ್ತೀನಿ, ಟೈಮ್ ನೋಡ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಅವ್ನು ಬಿಟ್ಟಿದ್ದೀನಿ. ಆಡ್ತಾರ ಮಗ, ಆಡು ಬಾ ಮಗನೇ ಅನ್ಕೊಂಡು ಅವ್ನು ಆಡಾಗಿ ಬಿಟ್ಬಿಟ್ಟಿದ್ದೀನಿ. ಆಡ್ಕೊಂಡು ಅವನು ಆರಾಮಾಗಿ. ಹಾಗಾಗಿ ಅವನಿಗೆ ಕೆಲಸ ಕೊಡೋಣ, ನಿಧಾನಕ್ಕೆ ಕೊಡೋಣ. ಎಲ್ಲೋ ಆಗ್ತದೆ, ಪ್ರಪಂಚ ಗುಂಡವಾಗಿ ಐತೆ. ಸಮಯ ಕಾಲಕ್ಕೆ ಕಾಯಬೇಕು ಮಗ ಜಗ. ಹಿಂಗೆ ಏನೋ ಮ್ಯಾಟ್ರ್ ಬಂದ, ಮಿಸ್ ಆಯಿತು. ಹಿಂಗೆಲ್ಲ ಅವ್ರಿಗೂ ಹಂಗೆ ಉತ್ತರ ಕೊಡ್ತಾ ಇರ್ತೀವಿ. ಆಮೇಲೇನು ಹೇಳಿದೆ, RTO ಅಧಿಕಾರಿಗಳ ಜೊತೆ ಎಲ್ಲ ಸೇರ್ಕೊಂಡು ಬೈಕ್ ಟ್ಯಾಕ್ಸಿ ಹಿಡಿತಾರೆ ಅಂತ. ಹೂನಪ್ಪ, RTO ಅಧಿಕಾರಿಗಳ ಜೊತೆ ಸೇರ್ಕೊಂಡೆ ಬೈಕ್ ಟ್ಯಾಕ್ಸಿ ಹಿಡಿಬೇಕು. ಇನ್ನೇ ನಿನ್ನ ಜೊತೆ ಬಂದರೆ ಬಿಡ್ತಾರ? ಲೇ ಎತ್ತು ಒಳಗಡೆಗೆ ಹಾಕ್ತಾರೆ. ಇನ್ನೊಂದು ಮಕ್ಳು ಇಬ್ರು ಸೇರ್ಕೊಂಡು ಸಮಾಜಘಾತಕ್ಕೆ ಕೆಲಸ ಮಾಡಿದವ್ರೆ ಅಂತ ಎತ್ತು ತೊಳಿಕ್ ಹಾಕ್ತಾರೆ. RTO ಅಧಿಕಾರಿಗಳ ಜೊತೆ ಹೋಗಿ ಬೈಕ್ ಇಟ್ಕೊಟ್ರೆ ಏನು ಮಾಡ್ತಾರೆ ಹೇಳೋ? ಅವನು ಅಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡಿಸ್ತಾವ ಅನ್ಕೊಡೋ ಅಂತಾರೆ. ನಮ್ದೇನಿದ್ರು ಅದೇ ಕಣಪ್ಪ. ನಾವೇನಾದರೂ ಹಂಗೆ ಪರ್ಸ್ನಲಾಗಿ ಏನಾದರೂ ಹೋಗಿ ಕೇಳ್ಬಿಟ್ಟ ಅಂದರೆ ಅವು ಬೇರೆ ಬೇರೆ ಸ್ವರೂಪದಲ್ಲೇ ಬಿಂಬಿಸೋಕೆ ಶುರು ಮಾಡ್ಬಿಡ್ತಾರೆ. ಹಂಗಾಗಿ RTO ಅಧಿಕಾರಿಗಳನ್ನ ಇಟ್ಕೊಂಡು ಮಾಡ್ಬೇಕಣ್ಣ. ಏನಣ್ಣ ಮಾಡೋದು? ಈ ಪಾಪ ಅವ್ರಿಗೆ ಗೊತ್ತಿಲ್ಲ, ಪಾಪ ಅಮಾಯಕರುಗಳು. ಅವ್ರಿಗೇನು ಅವತ್ತೊಂದು 500 ರೂಪಾಯಿ 1000 ರೂಪಾಯಿ ದುಡ್ದು ಬಿಡೋಣ ಅನ್ಕೊಂಡು ಪಾಪ ಓಡ್ ಬರ್ತಾರೆ. ಆ ಬೈಕ್ ಟ್ಯಾಕ್ಸಿಯಿಂದ ಏನಾದರೂ ಬಿದ್ದು, ಅಲ್ಲ ಬೈಕ್ ಟ್ಯಾಕ್ಸಿ ಅಲ್ಲ, ಬೈಕಿಂದ ಏನಾದರೂ ಬಿದ್ದು ಯಾರಾದರೂ ಪ್ರಾಣ ಗೀಣ ಕಳ್ಕೊಂಡ್ರೆ, FIR ಆದರೆ, ಅದೇನಾದರೂ ಕೋರ್ಟ್ ಲೆವೆಲ್ವರೆಗೂ ಹೋದ್ರೆ, ಇನ್ಶೂರೆನ್ಸ್ ಕ್ಲೈಮ್ ಆಗಿಲ್ಲ ಅಂದರೆ ಇಡೀ ನಮ್ಮ ಕುಟುಂಬ ನಾಶ ಆಗ್ತದಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ. ಏನು ಅವತ್ತೇನೋ ದುಡ್ಬಿಡೋಣ ಅನ್ನೋ ಒಂದು ಆಸೆ. ಅದೆಲ್ಲ ಮಾಡಬಾರ್ದಪ್ಪ ಅಂತೇಳಿ ಜಾಗೃತಿ ಮೂಡಿಸೋ ಕೆಲಸ ನಾನು ಮಾಡಿರೋದು. ಇನ್ನು ಜಗ ಜಾಗೃತಿ ತುಂಬ ಮೂಡಿಸಿದ್ದೀನಿ. ಯಾಕೆಂದರೆ ಇದನ್ನೇ ಹೇಳಿರೋದು ರವಿಚಂದ್ರನ್ ಅವರು, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಡು ನಿನ್ನ ಜ್ಞಾನನ ಅಂತ ಹೇಳಿದರು. ಹಾಗಾಗಿ ನಾನೇನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸೆಕೆಂಡ್ ಇಯರ್ PUC ಓದಿದ್ದೀನಿ ಮಗ ಸ್ವಾಮಿ ವಿವೇಕಾನಂದ ಕಾಲೇಜಲ್ಲಿ. ಹಾಗಾಗಿ ವಿವೇಕಾನಂದರು ಕಾಲೇಜಲ್ಲಿ ಓದಿರೋದ್ರಿಂದ ಸ್ವಲ್ಪ ಜ್ಞಾನ ತಿಳ್ಕೊಂಡಿರೋದ್ರಿಂದ ಅದನ್ನು ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡ್ರಪ್ಪ ಅಂತೇಳಿ ಜಾಗೃತಿ ಮೂಡಿಸ್ತೀವಿ. ಇಲ್ಲ ನಾವು ಬಿಟ್ಟು ನಿಂತ್ಕೊಂಡಿರ್ತೀವಿ ಅಂದಾಗ ಅವಾಗ ಏನು ಮಾಡೋಕ್ಕಲ್ಲ, RTO ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಕೆಲಸ ಮಾಡಿಸಿರ್ತೀನಿ ಅಷ್ಟೇ. ಇನ್ಯಾರನ್ನು ಬಿಟ್ಟು ಮಾಡಿಸ್ಬೇಕಾ? ನೀನು ಅದೇ ತಾನೇ ಕೊಚ್ಕೊತಾ ಇರೋದು. ಓಯ್ ನೋಡಿದ್ರೇನ್ರೋ ನಾನು ಹೆಂಗೆ ಮಾಡ್ಬಿಟ್ಟೆ ಅಂತ. ಏನು ಮಾಡ್ತೀಯ? ನೀನು ಕಲ್ಲೆತ್ಕೊಂಡು ಮರ ಕೊಡಿಯೋಕ್ಕೂ, ಆ ವ್ಯವಸ್ಥೆ ಟೀಮೆಲ್ಲ ಸೇರ್ಕೊಂಡು ಹಣ್ಣು ಬೀಳ್ಸೋಕ್ಕೂ, ನಿನ್ ಕಲ್ಲೆತ್ಕೊಳ್ಳೋಕ್ಕೂ ಎರಡು ಒಂದೇ ಆಗ್ಬಿಟ್ಟೈತೆ. ಆದ್ರೆ ಇರ್ಲಿ ಬಿಡು, ಕ್ರೆಡಿಟ್ ತಗೊಳ ಮಗ, ಏನೋ ಹುಚ್ಚ ಕ್ರೆಡಿಟ್ ತಗೊಳ್ಬೇಕು ನೀನು. ಇಲ್ಲ ಅಂದ್ರೆ ಅಯ್ಯೋ ಈ ಆಟೋ ಡ್ರೈವರ್ಸ್ಗಳು ಮೀಟ್ರ್ ಆಗ್ತಾ ಇರಲಿಲ್ಲ, ಅವ್ರು ರಿನ್ಯೂವಲ್ಗೆ ಹೋಯ್ತಾ ಇರಲಿಲ್ಲ, ಮೀಟ್ರು ಪಾಸಿಂಗು ಹೋಯ್ತಾ ಇರಲಿಲ್ಲ, ಮೀಟ್ರು ರಿನ್ಯೂವಲ್ಲು ಮಾಡಿಸ್ಕೊಂತಿರ್ಲಿಲ್ಲ. ಈ ವ್ಯವಸ್ಥೆ ಎಲ್ಲ ಆಗಿದ್ದಕ್ಕೆ ರಿನ್ಯೂವಲ್ ಆಗ್ತೈತೆ. ಈಗ ನೋಡು, ತುಂಬ ಆಟೋಗಳಿಗೆ ಪರ್ಮಿಟ್ ಇಲ್ಲ. ನನಗೆ ಗೊತ್ತು ಜಗ, ಲಕ್ಷಾಂತರ ಆಟೋಗಳಿಗೆ ಪರ್ಮಿಟೇ ಇಲ್ಲ.
ಈಗ ಪರ್ಮಿಟ್ ಕೊಡ್ದಂಗೆ ಮೋಸ ಮಾಡಿರೋರಿಗೆ ನಾನೇ ಹೇಳ್ತಾ ಇದ್ದೀನಿ ಆಟೋ ಡ್ರೈವರ್ಸ್ಗೆ, ಒಳ್ಳೆ ಟೈಮು, ಒಳ್ಳೆ ಅವಕಾಶ. ಇನ್ನೊಂದು ಐಡಿಲಿ ಸೋಮಶೇಖರ್ ಕೆ ಅಂತ ಐತೆ, ಅದರಲ್ಲಿ ನೆನ್ನೆ ಎಲ್ಲ ಹೇಳ್ದೆ ನೋಡ್ರಿ, ಇದನ್ನ ಯಾರು ಕೂಡ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಮಾಡಿಸ್ಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ ಮಾಡಿಸ್ಕೊಳ್ಳಿ. ಯಾರ್ಯಾರು ಡಾಕ್ಯುಮೆಂಟ್ಗಳಿಲ್ಲ, ಈ ಫೋನ್ ಕಾಲ್ಗಳೇ ಜಾಗ ನಮಗೆ, ಯಾರ್ಯಾರು ಡಾಕ್ಯುಮೆಂಟ್ಗಳಿಲ್ಲ ಇಲ್ಲದೆ ಇರೋ ಅಂಥವ್ರು ದಯವಿಟ್ಟು ನೀವೆಲ್ಲ ಹೋಗಿ ಡಾಕ್ಯುಮೆಂಟ್ಗಳು ಮಾಡಿಸ್ಕೊಳ್ಳಿ ಅಂತೇಳಿ ನಾನೇ ಆಟೋ ಚಾಲಕರಿಗೆ ಹೇಳ್ತಾ ಇದ್ದೀವಿ. ಒಳ್ಳೆ ಅವಕಾಶ ಬಳಸ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಪರ್ಮಿಟ್ ಇಲ್ದಿರೋರು ಯಾವುದೇ ಕಾರಣಕ್ಕೂ ಸೇಟುಗಳನ್ನ ಬಿಡಬೇಡಿ. ಯಾವ್ಯಾವ ಗಾಡಿ ಮೇಲೆ ಲೋನ್ ಹಾಕೋರೆ ಅವನ್ನ ಪರ್ಮಿಟ್ ಕೊಡೋವರೆಗೂ ದುಡ್ಡು ಕಟ್ಟಲ್ಲ, ಇಲ್ಲ ನಾನು ದುಡ್ಡು ಕೊಡು ನೀನು ಆಟೋ ತಗೋ ಅಂತ ಹೇಳು ಅಂತ ಹೇಳ್ತಾ ಇದ್ದೀವಿ. ಒಳ್ಳೆ ಕೆಲಸ ಕಣ, ನೀನು ಮಾಡಿದ್ರು ನಾನು ಸೆಲ್ಯೂಟ್, ಸರ್ಕಾರ ಮಾಡಿದ್ರು ಸೆಲ್ಯೂಟ್, ನಾನು ಮಾಡ್ಕೊಂಡ್ರೆ ನನಗೆ ನಾನೇ ಸೆಲ್ಯೂಟ್ ಹಾಕಂತೀನಿ, ಒಳ್ಳೆ ಕೆಲಸ ಮಾಡ್ಕೊಂಬಂದೆ ಅಂತ. ನಮ್ದು ಆ ಥರ ಕ್ಯಾರೆಕ್ಟ್ರು ಏನೋ ಮಗ. ಆಮೇಲೆ ನಾನೊಂದು ಅಬ್ಸರ್ವ್ ಮಾಡಿರ್ತೀನಿ, ಒಂದು ಮೈಂಡಲ್ಲಿ ಒಂದಷ್ಟು ಜನ ಲೆಕ್ಕಾಚಾರ ಹಾಕಿರ್ತೀನಿ, ಅವ್ರು ಏನೇ ಮಾಡ್ತಿದ್ರು ನಾನು ಸೆಲ್ಯೂಟ್ ಹೊಡಿಯಲ್ಲ, ಯಾಕೆಂದ್ರೆ ಅವ್ರು ಅಲ್ಲಿ ಬಕೆಟ್ ಹಿಡಿತಾ ಇರ್ತಾರೆ ಅಂತ. ಬಕೆಟ್ ಹಿಡಿಯೋರು ತುಂಬ ಜನ ಅವರೇ, ಹಂಗಾಗಿ ಅವ್ರ ಬಕೆಟ್ ಅವ್ರು ಹಿಡ್ಕೊಂತಾರೆ, ನಾವು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಮಾತಾಡೋಕೆ ಹೋಗಲ್ಲ. ನೀವೇ ಇನ್ನೇನೋ ತಗೊಂತೀನಿರಪ್ಪ. ಒಂದು ಮಕ್ಕಳಿಗೆ ಏನೋ ಇವ್ರದೇ ಇದೆ ಏನೋ ಆಟೋಗಳವ್ರದೇ. ಇವಂದೇನು ರೋದನೆ ಅಂದರೆ ಇದೇ ರೋದನೆ ಒಂದು. ಸೊ ಈ ಫೇಸ್ಬುಕ್ಕು ಕ್ಯಾಮ್ರಾ ಉಲ್ಟಾ ಹಾಕೋಣ ಅಂದರೆ ಏನೇನೋ ಆಪ್ಷನ್ ಬರ್ತದೆ. ಈಗ ನೋಡಿ ಅಲ್ಲಿಗೆ ಮ್ಯಾಟ್ರ್ ಬಿಟ್ಬಿಡ್ತಾನೆ ಇವ್ನು. ನನ್ನ ಪ್ರಕಾರ ಇನ್ನೂ ಪ್ಲೇ ಮಾಡಿಲ್ಲ ನಾನು. ಈಗ ನನ್ನ ಮ್ಯಾಟ್ರ್ ಬಿಟ್ಬಿಡ್ತಾನೆ, ಈಗ ಇನ್ಯಾವುದೋ ಪೋಣಿಸ್ಕೊಂಡ್ಬಿಡ್ತಾನೆ. ಇವರವೇ ಒಂದು ಮಂಕ್ರಿ ಅವೇ ಅನ್ಕೊಂಡು. ನೀವು ಒಂದು ಮಂಕ್ರಿ ಇಲ್ಲದೆ ಹೋದ್ರೆ ಊರು ತುಂಬ ಇರಲಿ ಕಣೋ. ಯಶವ್ರು ಒಂದು ಡೈಲಾಗ್ ಹೊಡಿತಾರೆ ಗೊತ್ತಾ, ದುಶ್ಮನ್ ಕಿದರ್ರೆ ಅಂದರೆ ಬಗಲ್ ಮೇ ಊರು ತುಂಬ ಹೇ ಅಂದಂಗೆ. ಹಂಗೆ ಊರು ತುಂಬ ಇರ್ಬೇಕು ಮಗ, ಅವ್ರು ಇದ್ರೇನೆ ಅಲ್ವೇನೋ ನಮ್ಮ ಬಗ್ಗೆ ನೀವೆಲ್ಲ ಮಾತಾಡೋದು. ಇಲ್ಲಾಂದ್ರೆ ನೀವೆಲ್ಲ ಮಾತಾಡ್ತೀರನ್ರ ನಮ್ಮ ಬಗ್ಗೆ. ನೋಡು, ನನ್ನ ಬಗ್ಗೆ ನೀನು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಮಾತಾಡಿದ್ಯಾ ಅಂದಮೇಲೆ ನಾನು ಗ್ರೇಟ್ ತಾನೆ. ಅದು ನನ್ನ ಫೋಟೋ ತೋರಿಸ್ಕೊಂಡು ಹೆಂಗೈತೆ ಗಡ್ಡ ಎಲ್ಲ ಬಿಟ್ಕೊಂಡು, ಬಡಿ ಮಗ ದೇವರು ಒಂದು ಸ್ವಲ್ಪ ಕಲರ್ ಕೊಡ್ಬೇಕಾಗಿತ್ತು, ಕಲರ್ ಕೊಡಲಿಲ್ಲ. ಇರಲಿ, ಇರೋದ್ರಲ್ಲಿ ಖುಷಿ ಪಡೋಣ. ಏನು ಮಗ, ಇರೋದ್ರಲ್ಲಿ ಖುಷಿ ಪಡೋಣ. ಏನು ಮಾಡೋಕ್ಕಾಗಲ್ಲ, ಕೊಟ್ಟಿರೋದನ್ನ ಏನು ಭಗವಂತ ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದೊಂದೇ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದು. ಕಷ್ಟ ಕೊಡಲಿ ತಗೊಂತೀನಿ, ಸುಖ ಕೊಟ್ಟರು ತಗೊಂತೀನಿ, ಎರಡು ತುತ್ತು ಅನ್ನ ಕೊಟ್ಟರು ತಿಂತೀವಿ, ಕೊಡಲಿಲ್ಲ ಅಂದರೂ ಇರ್ತೀವಿ, ಹೆಂಗೋ ಜೀವನ ನಡೆಸ್ತಾ ಇರ್ತೀವಿ ಮಗ. ಖುಷಿ, ನಮ್ಮ ಲೈಫ್ ನಮಗೆ ಖುಷಿ. ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಖುಷಿಯಾಗಿದ್ನ ಅನ್ನೋದೊಂದೇ ನಾನು ನೋಡೋದು. ಯಾಕೆಂದರೆ ರಾತ್ರಿಗೆ ಎದೊಳ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಬೆಳಗ್ಗೆ ಎದೊಳ್ತೀವೋ ಇಲ್ಲೋದು ಗೊತ್ತಿಲ್ಲ. ಬದುಕಿರೋದೇ ಇಷ್ಟು. ಹಂಗಿದ್ದಾಗ ಯಾಕೋ ತಲೆ ಕೆಡ್ಸ್ಕೊಬೇಕು. ನೋಡ ಅಪ್ಪು ಬಾಸ್ ಹೆಂಗಿದ್ರು, ಹೆಂಗಿತ್ತು ಅಪ್ಪು ಬಾಸ್ ಘಟ ಅಂತ ಪುಣ್ಯಾತ್ಮನೇ ಹೋಗ್ಬಿಟ್ರು. ಅಂಥವ್ರ ಮುಂದೆ ನಾವೆಲ್ಲ ಯಾವುದೋ ಅಟ್ಲೀಸ್ಟ್ ಅವ್ರು ಏನೇನೋ ಕೆಲಸಗಳು ಮಾಡೋರು ಪಾಪ, ಅದೆಲ್ಲ ನಮಗೆ ಗೊತ್ತಿಲ್ಲ. ಸಾಕಷ್ಟು ವಿಚಾರಗಳು ಅವೆಲ್ಲ ಅವ್ರು ಹೋದ್ಮೇಲೆ ಗೊತ್ತಾಗಿದ್ದು. ಅಂಥ ಪುಣ್ಯಾತ್ಮನ್ನೇ ಭಗವಂತ ಬಿಡಲಿಲ್ಲ. ಇನ್ನು ನಾನು ನೀನು ಪಾಪಿ ನನ್ನ ಮಕ್ಕಳು, ನಮ್ಮಂತ ಭಗವಂತ ಬಿಡ್ತಾನೆ. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಮಗ. ಆಮೇಲೆ ಇವನು ಏನೋ ಬೇರೆ ಮ್ಯಾಟ್ರಿಗೆ ಹೋಯ್ತಾನೆ ಅನ್ಕೊಂತೀನಿ, ನೋಡ್ತೀನಿ ರಪ್ಪ. ಹೇಳ ಏನು ಆಟೋಗಳವ್ರದೇ ಒಂದು ಮಕ್ಕಳೇ ನೋಡ್ರಲ್ಲ, ಆ ಆಟೋಗಳು ಸಾಲು ಆಟೋಗಳು, ಸಾವಿರಾರು ಲಕ್ಷಾಂತರ ಆಟೋಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ದಾಖಲೆ ಇಲ್ಲದೆ ಓಡಾಡ್ತಾ ಇದ್ದವರು ಈಗ ನಾವು ರೇಡ್ ಮಾಡಿಸಿದ ಮೇಲೆ ಒಂದು 500,000 ಆಟೋಗಳನ್ನ ಎಡೆಮುರಿ ಕಟ್ಟಿ ಆರ್ಟಿಒ ಸೀಸ್ ಮಾಡಿ ಕೇಸ್ ಬಂದ ಅಣ್ಣ. ಈಗ ಮ್ಯಾಟ್ರಿಗೆ ಲೈ ನನಗೆ ಮಾತ್ರ ಹೇಳ್ಬಿಟ್ಟ, ಈಗ ಇವನು ಹೇಳ್ಬಿಟ್ಟ ನಾವು ಹೇಳಿ ಸೀಸ್ ಮಾಡಿಸಿದ ಮೇಲೆ ಅಂತ. ನಾನು ಅದನ್ನೇ ಕಣ ಮಾಡ್ತಾ ಇದ್ದು. ಆ ಬೈಕ್ ಟ್ಯಾಕ್ಸಿಗಳನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಹಿಡಿಸ್ಕೊಡ್ತಾ ಇದ್ದೋ. ನೀನು ಅದೇನೋ ಅಂತೆಲ್ಲ ನಂದೊಂದು ಟೀಮ್ ಐತೆ ಅಂತ. ಅದು ಎಷ್ಟು ಜನ ಅವರ ನಿನ್ನ ಟೀಮಲ್ಲಿ ನಾನಂತೂ ನೋಡಿಲ್ಲ ಕಣ. ಏನೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ನೀನೇನಾರು ಕಾರ್ಯಾಚರಣೆ ಮಾಡ್ದೇನೋ, ಏನು ಗುಡ್ಡೆ ಹಾಕ್ಲಿಲ್ಲ ನೀನು. ನಾನು ಅವಾಗಲೇ ಹೇಳೋದಲ್ಲ, ನೀನು ಕಲ್ಲೆತ್ಕೊಂಡು ಮರ ಕೊಡಿಯೋಕ್ಕೂ ಆ ವ್ಯವಸ್ಥೆ ಎಲ್ಲ ಸೇರ್ಕೊಂಡು ಹಣ್ಣು ಬೀಳ್ಸೋಕ್ಕೂ ಎರಡೂ ಒಂದೇ ಆಗಿದೆ ಅಷ್ಟೇ. ಹಾಗಾಗಿ ಮೈಲೇಜು ತಗೋ, ಚೆನ್ನಾಗಿ ತಗೋ, ಬೀಳ್ಬೇಡ ಕಣ. ಅವಕಾಶ ಸಿಗ್ದ ರುಬ್ಗಂತ ಇರಬೇಕು, ರುಬ್ಗಂತ ಇದೆಯಾ ಅಷ್ಟೇ, ಇನ್ನೇನು ಇಲ್ಲ. ಅಧಿಕಾರಿನೇನೋ ಬಿಟ್ಟೇನೋ ಮಾಡಿಸಿ ಇಲ್ಲ, ಒಳ್ಳೆ ಕೆಲಸ ಆಗ್ತಾ ಇದೆ. ಪಾಪ ತುಂಬ ಜನ ಆಟೋ ಚಾಲಕರುಗಳು ಡಾಕ್ಯುಮೆಂಟ್ಗಳು ಸರಿಪಡಿಸ್ಕೊಳ್ಳಿ. ಅವ್ರುಗಳಿಗೆ ಡಾಕ್ಯುಮೆಂಟ್ಗಳೇ ಕೊಟ್ಟಿರಲಿಲ್ಲ ಕಣ. ಈ ಸೇಟುಗಳು, ಈ ಡೀಲರ್ಗಳು, ಕೆಲವು ಸಂಘಟನೆಯವ್ರುಗಳು ಏನು ಮಾಡ್ತೀಯ, ಅವ್ರಿಗೆ ಎಷ್ಟು ಹೇಳಿದ್ರು. ಈಗ ನಮ್ಮವರು ಒಂದಷ್ಟು ಜನ ಪಾಪ ಕೇಕ್ ತಿನ್ನೋ ಆಸೆ ಹೊಡೋಯ್ತಾರೆ ಅವ್ರ ಹತ್ರಕ್ಕೆ. ಅವರೇ ಒಂದು 20 ರೂಪಾಯಿ ಕೊಟ್ಟರೆ ಬೇಕಲ್ಲಿ ಕೊಡ್ತಾರೆ. ಅವ್ರಿಗೆ ಅಲ್ಲೇ ಬೇಕು ಕೇಕು, ಹಂಗಾಗಿ ಓಡಾಯ್ತಾರೆ. ಏನು ಮಾಡ್ತೀವಿ, ಅವ್ರಿಗೆ ಎಷ್ಟು ಹೇಳಿದ್ರೆ ಕೇಳಲ್ಲ. ಒಂದಲ್ಲ ಒಂದಿನ ಅವ್ರಿಗೂ ಅವ್ರು ಬುಡುಗ್ ಬಂದಾಗ ಅವಾಗ ಗೊತ್ತಾಯ್ತದೆ. ಆದರೂ ಬೆಳಕು ಬರಬೇಕಲ್ಲ, ಬರಲ್ಲ. ಅವ್ರು ಮಾತಾಡೋಕೆ ಹೆದರ್ಕಂತಾರೆ. ಹಂಗಾಗಿ ಕೆಲವು ಸಂಘಟನೆಯವರೆಲ್ಲ ಸೇರಿ ಪಾಪ ಮಿಕಾಗಳು ಮಾಡ್ಬಿಟ್ಟವ್ರೆ.
ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮಿಕ್ಕ ಆದರೆ ಅವ್ನು ಆಯ್ತಾ ಇರ್ತಾನೆ. ನಾವೆಷ್ಟು ಹೇಳ್ಬೋದೋ ಅಷ್ಟು ಹೇಳ್ತಾ ಇರ್ತೀವಿ. ಇಷ್ಟ ಆಯ್ತು ಅವ್ನು ಕೇಳ್ಕಂತನ ಕಷ್ಟ ಆದವನು ಹೋಯ್ತಾ ಇರ್ತಾನೆ. ಹಂಗೈತೆ ಪರಿಸ್ಥಿತಿ. ಏನೋ ಒಳ್ಳೆ ಕೆಲಸ ಮಾಡಿರ್ಬೋದೇನೋ ಕಣ, ಮಾಡಲಿ ಬಿಡ. ಇನ್ನೇನೋ ಹೇಳಿದ್ದೀರಕ್ಕೆ ನೋಡ್ತೀನಿ. ಹಾಕದ ಮೇಲೆ ಎಲ್ಲ ಅಂದ್ರೆ ಅಲ್ಲಿ ಆರ್ ಟಿ ಒ ಹಿಡಿತಾ ಇದಾರೆ. ಇವಾಗ ಒಂದು ಆರ್ ಟಿ ಒನಲ್ಲಿ ವಿಡಿಯೋ ಹಾಕಿದೆ, ಸಾವಿರಾರು ಆಟೋಗಳು ಏನೋ ಇದನ್ ಮಾಡಕ್ಕೆ ಏನಕ್ಕೆ ತಮ್ಮ ಫಿಟ್ನೆಸ್ ಸರ್ಟಿಫಿಕೇಟ್ ದಾಖಲೆಗಳನ್ನ ಸರಿಪಡಿಸ್ಕೊಳಕ್ಕೆ ರಿವ್ಯೂ ಮಾಡಕ್ಕೆ ಒಂದು ನೆನ್ನೆ ನೀವು ನೋಡಿರ್ಬೋದಾಗಿತ್ತು ಸಾವಿರಾರು ಆಟೋಗಳು ಒಂದು ಆರ್ ಟಿ ಒ ಮುಂದೆ ದಾಖಲೆ ಪರಿಶೀಲನೆ ನಿಂತಿದೆ. ಹಂಗಾರೆ ನನ್ನ ಧ್ವನಿ, ನನ್ನ ಹೋರಾಟ ಕರೆಕ್ಟ್ ಆಗಿತ್ತಲ್ವಾ? ಇದು ಮ್ಯಾಟ್ರು ಸುತ್ತಿ ಬಳಸ್ಕೊಂಡು ನಾನು ಹೇಳ್ತಿದ್ದೀರಲ್ಲೋ, ತಗೊಂಬಿಡೋ ಫುಲ್ಲು ಕ್ರೆಡಿಟ್ಸ್. ನನಗೆ ಹಿಂದೆ ಯಾವುದೋ ಇನ್ನೊಂದು ಪೇಜ್ ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಹೇಳಿದ್ದೆ, ಸಂಘಟನೆ ಅಕೌಂಟಲ್ಲಿ ಲೈವ್ ಮಾಡ್ತಾ ಇದ್ದೀನಿ. ಅಂಬರೀಷ್ ಅಣ್ಣವ್ರದ್ದು ಅಂಥ ಮೂವಿ ಇತ್ತು, ಅದನ್ನು ಫುಲ್ಲು ನೋಡ್ಕೊಂಬಂದ್ಬಿಡು. ಪಾಪ ಅವರು ಆ ಮೂವಿಯಲ್ಲಿ ವ್ಯವಸ್ಥೆ ಅಂತ ಇರ್ತಾರೆ. ಆಟೋ ಡ್ರೈವರು, ಅಮ್ಮ ಬನ್ನಿ ಅಮ್ಮ ಆಟೋ ಕೂತ್ಕೊಳ್ಳಿ ಮೀಟ್ರ್ ಹಾಕ್ತೀವಿ ಅಂತ. ಆ ಬದಲಾವಣೆ ತಗೊಂಬರೋ ಜಾಗ ಹುಚ್ಚ ಅಂತ ನಾನೇ ಹೇಳಿದ್ದೆ. ತಗೊಳ್ಳೋ ಕ್ರೆಡಿಟು ಯಾರು ಬೇಡ ಅಂದಿದ್ದು? ಒಳ್ಳೇದಾಗಬೇಕಷ್ಟೇ, ಒಳ್ಳೇದಾಗುವಂಥ ಕೆಲಸ ಆಗಬೇಕು, ಆಗ್ತೈತೆ ನೋಡಿ. ನೀನು ಅಷ್ಟೆಲ್ಲ ಮಾಡ್ಕೊಂಬರ್ತಾ ಇದೆಯಾ. ಕೆಲವರು ಹಿಡಿಬೇಡ್ರಿ, ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ ಅಂತ ಹೇಳ್ತವ್ರೆ. ನೀನು ಅವ್ರ ಬಗ್ಗೆ ಬೇಡ ಮಾತಾಡಬೇಡ, ನೀನು ನನ್ನ ಬಗ್ಗೆನೇ ಮಾತಾಡಬೇಕು. ಫ್ರಂಟ್ ಲೈನಲ್ಲಿ ಮಾತಾಡ್ತಿರ್ಬೇಕು ನೀನು ನನ್ನ ಬಗ್ಗೆ. ಅವ್ರ ಬಗ್ಗೆ ಮಾತಾಡ್ರೆ ನೀನು ಅವ್ರನ್ನ ಹೀರೋ ಮಾಡ್ಕೊಟ್ಬಿಡ್ತೀಯ. ನೀನು ನನ್ನ ಹೀರೋ ಮಾಡ್ತಾ ಇರಬೇಕು, ಅವಾಗಲೇ ಚಂದ. ಓಕೆ ಜಗ, ಇನ್ನೂ ಎಷ್ಟುದ್ದ ಕೂಯ್ದಿದೆಯೋ ಗೊತ್ತಿಲ್ಲ, ಇರೋ ನೋಡ್ಬಿಡ್ತೀನಿ. ಇರಪ್ಪ ಇವನು ಸ್ಟೋರಿ ಎಷ್ಟೈತೆ ನೋಡ್ಬಿಡ್ತೀನಿ. ನಂತರ ಬೇಜಾನ್ ಕೂಯ್ತಾನೆ. ಓಹೋ ಅಣ್ಣ ನಮಸ್ಕಾರ ಕಣ್ಣಣ್ಣವು. ಅಣ್ಣ 30 ನಿಮಿಷ 48 ಸೆಕೆಂಡು. ನಾನು ಕೇಳಿರೋದು 5 ನಿಮಿಷ. ಅಪ್ಪ ಅಣ್ಣಯ್ಯ ನಮಸ್ಕಾರ ಕಣ್ಣಯ್ಯ. ಭಯಂಕರ ಕೆಲಸಗಳವೆ. ಹೇಳ್ತಿಲ್ಲ ದುಡಿಮೆ ಮಾಡಬೇಕು ಅಂತ, ನಮ್ಮವು ದುಡಿಮೆಗಳವೆ. ಇರಲಿ ಎನಿವೇ ಜಗ, ನನ್ನ ಪ್ರಕಾರ ನನ್ನ ಸಬ್ಜೆಕ್ಟ್ ಬಿಟ್ಬಿಟ್ಟಿರ್ತೀಯ, ಈಗ ಬೇರೆದಕ್ಕೆ ಹೋಗ್ಬಿಟ್ಟಿರ್ತೀಯ ನೀನು. ಯಾಕೆಂದ್ರೆ ಮೊದಲೇ ನನ್ನ ಮಗ ನೀನು. ಇರಲಿ ಎನಿವೇ ಜಗದೀಶ್ ಅಲಿಯಾಸ್ ಜಗ್ಗ, ನೋಡ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಾಯೋವರೆಗೂ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ಅನ್ನೋದು ಗ್ರಹಗತಿಗಳ ಮುಖಾಂತರ ಆಟ ಆಡ್ತಾ ಇರ್ತದೆ. ನಾವು ನಮ್ಮ ನಡೆ ನುಡಿ ಇದೆರಡರಲ್ಲಿ ನಾವು ಎಡವಿದಾಗ ಆ ಗ್ರಹಚಾರ ಬುದ್ಧಿ ಕಲಿಸ್ತದೆ. ದುರಾಂಕಾರದಲ್ಲಿ ಮೆರೆದಿದ್ರೆ ಗ್ರಹಚಾರ ಆ ದುರಾಂಕಾರಕ್ಕೆ ಪಾಠ ಕಲಿಸ್ತದೆ. ನಾಲ್ಗೆ ಹರಿಬಿಟ್ಟು ಟೈಮ್ ಚೆನ್ನಾಗಿದ್ದಾಗ ಮಾತಾಡಿದರೆ ಅದನ್ನೆಲ್ಲ ಕೌಂಟ್ ಡೌನ್ ಮಾಡಿಕೊಂಡು ಗ್ರಹಚಾರ ಕೆಟ್ಟಾಗ ಅದಕ್ಕೆ ರಿವೈಂಜ್ ಕೊಡ್ತದೆ. ಅದರ ಅನುಭವ ತುಂಬ ಚೆನ್ನಾಗಿ ಆಗ್ಬಿಟ್ಟೆ ಜಗ ನನಗೆ. ಹಂಗಾಗಿ ಅನುಭವದ ಮಾತು ಹೇಳ್ತೀನಿ. ಗ್ರಹಚಾರದ ಆಟ ಅಷ್ಟೇ, ಮನುಷ್ಯಂದು ಏನಿಲ್ಲ. ಅವನು ಒಳ್ಳೆಯವನು, ಅವನು ಕೆಟ್ಟವನು, ಅವನ ಗ್ರಹಚಾರ ಸರಿ ಇಲ್ಲ ಅಂದರೆ ಅವನು ಕೆಟ್ಟವನು ಆಗ್ತಾ ಇರ್ತಾನೆ. ಅವನು ಒಳ್ಳೇದು ಮಾಡೋಕೆ ಹೋದ್ರೂ ಕೆಟ್ಟದಾಗ್ತಾ ಇರ್ತದೆ. ಶನ್ಮಾತ್ಮಂದು ಒಂದು ಕತೆ ಐತೆ, ಫ್ರೀಯಾಗಿದ್ದಾಗ ಹೋಗಿ ನೋಡು. ರಾಜ ಭಿಕ್ಷುಕನಾಗ್ಬಿಟ್ಟಿರ್ತಾನೆ. ಕಾಡಲ್ಲೆಲ್ಲ ಅಲ್ದು ಅವ್ನಿಗೆ ಯಾರೋ ಒಬ್ಬ ವ್ಯಾಪಾರಸ್ಥ ಅವನ ಮನೆ ಕರ್ಕೊಂಡೋಗಿ ತಿನ್ನಕ್ಕೆ ಅನ್ನ ಎಲ್ಲ ಕೊಡ್ತಾನೆ. ವಿಕ್ರಮಾದಿತ್ಯ, ರಾಜ ವಿಕ್ರಮಾದಿತ್ಯ ತಿಂದಿರೋ ಅನ್ನದ ಮನೆಯಲ್ಲಿ ಆ ಅನ್ನ ಸಿಕ್ತಲ್ಲ ಅಂತ ಅನ್ನ ತಿನ್ನೋದಕ್ಕೆ ಅವ್ರ ಮನೇಲಿ ಕೂತಿರ್ತಾನೆ. ಅವನ ಗ್ರಾಚಾರಕ್ಕೆ ನೋಡು, ಗೋಡೆಯಲ್ಲಿರುವಂತಹ ಹಕ್ಕಿ ಅಲ್ಲಿದ್ದಂಥ ಕಾಸಿನ ಸರ ನುಂಗ್ಕೊಂಡ್ಬಿಡುತ್ತೆ. ಗೋಡೆಯಲ್ಲಿದ್ದಂತಹ ಪಕ್ಷಿ ಚಿತ್ರ ನುಂಗ್ಕೊಂಡ್ಬಿಡುತ್ತೆ. ಇದನ್ನೇ ಹೇಳೋದು ಗ್ರಾಚಾರ ಅಂತ. ಆ ರಾಜ ಏನೆಲ್ಲ ಕಷ್ಟ ಅನುಭವಿಸ್ತಾ ಅಂದರೆ, ಯಾಕೆ ಅನುಭವಿಸ್ತಾ? ಬಾಸ್ ಶನಿ ಮಹಾತ್ಮ ಅದೆಲ್ಲ ಸುಮ್ಮನೆ ಆಗಿರೋದೆಲ್ಲ ಮಗ. ಹಿಂಗೆಲ್ಲ ನಡೆದವೆ ಘಟನೆ. ರಾಜ ಮಹಾರಾಜರು, ರಾಮ ಕೃಷ್ಣನಿಗೆ ಸಾವು ಬಂತಪ್ಪ, ಹಂಗೆ ನಮಗೂ ಬರಲ್ವಾ? ರಾಮ ವನವಾಸಕ್ಕೆ ಹೋದ, ದೇವರಲ್ವಾ ರಾಮ? ಯಾಕೆ ವನವಾಸಕ್ಕೆ ಹೋಗ್ಬೇಕಾಗಿತ್ತು? ಚಿಟ್ಕಿ ಹೊಡೆಯೋದ್ರಲ್ಲೆಲ್ಲ ಸರಿ ಮಾಡ್ಬಿಡ್ಬೋದಾಗಿತ್ತಲ್ಲ. ರಾಮ ಯಾಕೆ ವನವಾಸಕ್ಕೆ ಹೋದ ಅಂತ ದೇವತೆಗಳೇ ಇಂಥದ್ದೆಲ್ಲ ಅನುಭವಿಸಿರ್ಬೇಕಾದ್ರೆ ನೀವು ಕೂಡ ಇದನ್ನೇ ಅನುಭವಿಸ್ಬೇಕು ಅಂತ ಗ್ರಹಚಾರದ ಫಲ ಮನುಷ್ಯನ ಅನುಭವಿಸೋದಕ್ಕೆ ಬಿಟ್ಟಿರೋದು. ನಾವಿಲ್ಲೇನೂ ಅಲ್ಲ, ನೆಪ ಮಾತ್ರ. ಪಾಪ ಕರ್ಮ ಅನುಭವಿಸ್ಬೇಕು. ಬಾಸ್ ಎಂಟ್ರಿ ಕೊಟ್ಟ ಮಾಡಿಸ್ಕೊಳ್ಬೇಕು, ಹೋಗ್ತಾ ಇರ್ಬೇಕು. ನೋಡು, ನೀನೇ ಎತ್ಕೊಂಡಿದ್ದ ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ. ನಮಗೆ ಗೊತ್ತಿತ್ತು ಅವರು ಟೈಮ್ ಚೆನ್ನಾಗಿಲ್ಲ. ಟೈಮ್ ಚೆನ್ನಾಗಿದ್ದಾಗ ಪಾಪ ಏನೋ ಆಗ್ಬಿಟ್ಟವೆ. ಟೈಮ್ ಚೆನ್ನಾಗಿಲ್ದಾಗ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಆದರೆ ನೀನು ಅದರಲ್ಲೂ ಕೂಡ ನವರಂಗಿ ಆಟ ಆಡೋಕ್ಕೆ ಹೋದೆ. ಆ ಫ್ಯಾನ್ಸ್ಗಳನ್ನೆಲ್ಲ ಒಂದು ಸರಿ ಹೊಗಳಿದೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋಕ್ಕೆ ಅಂತ ಹೋದೆ ನೀನು.
ಆದರೆ ಅವ್ರು ನಿನ್ನ ಕ್ಯಾರೇ ಅನ್ನಲಿಲ್ಲ. ಯಾಕೆ ಅಂದರೆ ನಿನಗೆ ಅವ್ರಿಗೆ ಗೊತ್ತಿತ್ತು ಈ ನನ್ನ ಮಗ ಉಂಡು ತಟ್ಟಲ್ಲಿ ಹುಚ್ಚ ಹೋಯ್ಯೋ ನನ್ನ ಮಗ ಇವನು ಅಂತ. ಅದಕ್ಕೆ ಏನು ಮಾಡಿದ್ರು, ನೀನು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಬೊಂಬಡ ಹೊಡ್ಕೊಂಡೆ, ಯಾರು ಬರದೇ ಇರೋದಕ್ಕೆ ಉರ್ಕಂಡು ಬಂದೆ. ನೀನು ಉರ್ಕಂಡು ಬಂದು ಲೈವ್ ಹೊಡೆದೆ. ಲೇ ನೀವು ಯಾವ ಫ್ಯಾನ್ಸ್ ರೋ, ನೀವು ಹಂಗೆ ಕಂಡ್ರೋ ಹಿಂಗೆ ಕಂಡ್ರೋ, ನೀವು ಯಾವನು ಬರಲ್ಲ ಕಂಡ್ರೋ ಅಂದ್ಕೊಂಡು ಆಮೇಲೆ ಅವ್ರ ವಿರುದ್ಧ ತಿರುಗಿ ಬಿದ್ದೆ. ಅವರು ನೀನು ಇದೇ ಥರ ನಮ್ಮ ಡ್ರೈವರ್ಸ್ಗಳು ಹೆಂಗೆ ಹಾಕೊಂಡು ರುಬ್ಬಿದ್ರು ಹಂಗೆ ರುಬ್ಕೊಂಡ್ರು. ಆಮೇಲೆ ಏನು ಮಾಡೋದೆ, ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ಅಲ್ಲಿ ಸುದೀಪ್ ಸರ್ ಹತ್ರ ಹೋಗ್ಬಿಟ್ಟು ಅಲ್ಲಿಗಿಂಚ್ಕೊಂಡು ಬಕೆಟ್ ಹಿಡ್ಕೊಂಡಿದ್ದೆ. ಸುದೀಪ್ ಸರ್ನ ಒಂದು ಅಷ್ಟು ದಿನ ಹೊಗಳ್ಕೊಂಡು ಅಲ್ಲಿಂದ ಆಚೆ ಬಂದಮೇಲೆ ಹೊಗಳ್ಕೊಂಡಿದ್ದೆ. ನಿಂದು ನೋಡ, ನಿಂದು ಎಂಥ ಮನಸ್ಥಿತಿ ಅಂದರೆ, ಈಗ ನನಗೆಲ್ಲ ಹೇಳಿದ್ನಲ್ಲ, ಇಷ್ಟೇ ನಿನ್ನ ಮನಸ್ಥಿತಿ. ಎಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೋ ಅಲ್ಲಿ ಒಡೋಗಿ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡ್ತೀಯ, ಅಲ್ಲಿ ಗಿಟ್ಟಿಸ್ಕೊಂಡ್ಬಿಡ್ತೀಯ. ಯಾವ ಸಬ್ಜೆಕ್ಟು ವೈರಲ್ ಆಗಿ ಸಮಾಜದ ವಿಚಾರದಲ್ಲಿ ಸ್ವಾಸ್ಥ್ಯ ಹಾಳು ಮಾಡೋದು ಉದ್ಧಾರ ಮಾಡೋದು ನಡೀತಾ ಇರ್ತದೆ, ಅಲ್ಲೋಗಿ ಮೀಸೆ ತಿರುಕೊಂತೀಯ. ಇದನ್ನು ನೀನು ಕೆಂಪೇಗೌಡರು DNA ಅಂತ ಹೇಳ್ಕೊತೀಯ. ಇಷ್ಟೇ ನಿನ್ನ ಕ್ಯಾರೆಕ್ಟರ್, ಇನ್ನೇನು ಅಲ್ಲ ಅಲ್ಲಿ ಮಣ್ಣಂಗಟ್ಟೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ, ನಿನ್ನ ಈ ಮರ್ಮ ಅವ್ರು ಯಾರಿಗೂ ಗೊತ್ತಿಲ್ಲದೆ ಮಾತಾಡ್ತಾರೆ. ಹಂಗಾಗಿ ಡಿ ಬಾಸ್ ಸರ್ ಅವ್ರು ಏನೋ ಅವ್ರ ಕಷ್ಟ ಇತ್ತು, ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಆ ಹುಡುಗನ ಹಣೆ ಬರ, ತೀರ್ಕೊಂಡಂಥ ಹುಡುಗನ ಹಣೆ ಬರ ಅಲ್ಲಿತ್ತು, ನಡೆದೋಯ್ತು ಘಟನೆ. ಅದಕ್ಕೆ ಪಶ್ಚಾತ್ತಾಪ ಪಡ್ತಾರೋ, ಅದಕ್ಕೆ ಪ್ರಾಯಶ್ಚಿತ ಪಡ್ತಾರೋ, ಅದೆಲ್ಲ ಭಗವಂತನ ಕೈಯಲ್ಲೈತೆ. ನಾವು ನೀವು ಯಾರೋ ಮಾತಾಡೋದು ಕೂಡ ಕರ್ಮನೇ, ಅದು ನಮ್ಮ ಕರ್ಮ ಆಗ್ತದೆ. ಈಗ ನೋಡು, ಅವ್ರ ಜೀವನ ಅವ್ರದ್ದು, ಇವ್ರ ಜೀವನ ಇವ್ದು. ಭಗವಂತ ಏನೋ ಉಡ್ಸಿದ್ದೇವ್ರು, ಏನೋ ಒಂದು ಮಾಡ್ತಿರ್ತಾನೋ, ಯಾರನ್ನು ಏನು ಕೈ ಬಿಟ್ಕೊಡೋದಿಲ್ಲ. ನಾವೇನೋ ಅಂದಿದ ಕ್ಷಣ, ನಾವೇನೋ ಮಾಡಿದ ಕ್ಷಣ ಅವ್ರ ಹೊಟ್ಟೆಪಾಡು, ಅವ್ರ ಹೊಟ್ಟೆಪಾಡು, ಇವ್ರ ಹೊಟ್ಟೆಪಾಡು, ಇವ್ರ ಹೊಟ್ಟೆಪಾಡು. ಏನೋ ಇಷ್ಟೇ ಜೀವನ. ಈಗ ನೋಡು, ಈಗ ಡೆವಿಲ್ ಅಂತ ಹೇಳಿ ಮೂವಿ ತೆಗಿತವ್ರೆ, ಅಭಿಮಾನಿಗಳು ಮತ್ತೆ ಹೂವು ಎತ್ತಂಗೆ ಎತ್ಬಿಡ್ತಾರೆ, ಬಿಡಲ್ಲ ಅವ್ರನ್ನ. ಏನು ಮಾಡ್ಕೊತೀಯ? ನಿನ್ನಂಥ ಕುನ್ನಿ ನಾಯಿಗಳು ಅವ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರಲ್ಲ, ಮೆಣಸಿನ್ಕಾಯಿ ಇಟ್ಕೊಬೇಕು. ನೀನೇ ಯಾವುದೋ ಒಂದು ವಿಡಿಯೋದಲ್ಲಿ ಟ್ರೋಲ್ ಆದಲ್ಲ, ಇಟ್ಕೋ ಮೆಣಸಿನ್ಕಾಯಿ ಅಂತ, ಹಂಗೆ ನೀನೇ ಇಟ್ಕೋಬೇಕು. ಹಂಗೆ ಮಗ ನೋಡ, ಅವರೆಲ್ಲ ಅವರು ಜನದಿಂದ ಬೆಳೆದಿರೋರು. ಆ ಜನ ಕೊಟ್ಟಿರೋದು ಯಾರು ಗೊತ್ತಾ? ಜನಾರ್ದನ. ಅವ್ರಿಗೆಲ್ಲ ಜನರ ಬೆಂಬಲ ಐತೆ. ಅವ್ರು ಬಿದ್ರೂ ಮೇಲಕ್ಕೆ ಎತ್ಬಿಡ್ತಾರೆ. ಈಗ ನೋಡು, ನೀನು ಅವಾಗಲೇ ಹೇಳಿದೆ, ಇವರೇ ಸೇರ್ಕೊಂಡು ಚಾಲಕರು ಹಿಂಗೆ ಮಾಡ್ಬಿಟ್ರು ಅಂತ. ಅದೇ ಚಾಲಕರು ಮತ್ತೆ ಕೈ ಹಿಡಿದ್ಬಿಟ್ಟು ಎತ್ಬಿಟ್ರು, ಬಿದ್ದ ಜಾಗದಲ್ಲಿ ಎದೋಣ ಅಂತ ಎಬ್ಬರಿಸಿದ್ರು. ಇಷ್ಟೇ ಕಣ, ಮನುಷ್ಯರು ಅಲ್ಲ ಇಲ್ಲಿ ಮುಖ್ಯ, ಜನಾರ್ದನ ಆಟ ಮುಖ್ಯ. ಅವ್ರಿಗೆಲ್ಲ ಹಂಗೈತೆ. ಅವರು ಅದೆಲ್ಲ ಕೇಳ್ಕೊಂಬಂದಿರ್ಬೇಕು ಬಿಡ. ನಿನ್ನಂತ ನೋಡಿ 1000 ಸಲ ಕಜ್ಜಿನಾಗಿ ಬಡ್ಕೊಳಂಗೆ ಬಡ್ಕಂತೀಯ, ನಾನು CM ಆಗಬೇಕು ಅಂತ. ಆದ್ರೆ ಏನು ಮಾಡ್ತೀಯ, ವಿಧಿ ನೀನು ಹಣೆ ಬರ ಹಂಗೆ ಬರೆದ್ಬಿಟ್ಟೈತೆ. ನಿನ್ನ ಏರಿಯಾದಲ್ಲೇ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ ನಿನ್ನ. ವಿಡಿಯೋಸ್ ನೋಡ್ಬಿಟ್ರೆ ತಲೆ ಕೆಟ್ಟು ಹೋಯ್ತದೆ. ಅದನ್ನ ನೀನೇ ವಿಡಿಯೋ ಮಾಡ್ಕೊಂತೀಯ, ಮೂಗಲ್ಲಿ ಬಾಯಲ್ಲಿ ಎಲ್ಲ ತುಟ್ಟಿಗ್ತಾ ಇರ್ತದೆ. ಅಸಹ್ಯ ಅನ್ನಿಸ್ತದ ಕಣ. ಅದು ಹೆಂಗೋ ಪಾಪ, ಹೆಂಡತಿ ಮಕ್ಕಳು ನಿನ್ನ ಜೊತೆ ಅವರೇ ಕರ್ಮ. ಕೊಡು, ಒಂದು ಒಳ್ಳೆ ಸಂದೇಶ ಕೊಡು. ಈಗ ನೋಡ, ನೀನು ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋ, ಅದು ನಿನ್ನ ಕರ್ಮ, ನಾವೇನು ಮಾಡೋಕ್ಕಾಗಲ್ಲ. ಅದ್ರ ತಕ್ಕನಂತೆ ನೀನು ಅದರಂತೆ ನಡ್ಕೋ. ನೀನು ಹೇಳ್ದಲ್ಲ, ನಾವು ಹಂಗೆಲ್ಲ ಇಲ್ಲಪ್ಪ, ನಾವು ಸಭ್ಯಸ್ಥರು ಅಂತ. ಎಲ್ಲಿದ್ಯಾ? ಹೆಂಗೋ ಸೇರ್ವಾ ಬಂದಿದ್ಲೈ, ನೀನೇ ಪೋಸ್ಟ್ ಮಾಡಿ ಹಾಕೊಂಡಿದ್ದೆ, ಜೈಲಿಂದ ಬರೋವರೆಗೂ ಪೋಸ್ಟ್ ಮಾಡಿ ಹಾಕೊಂಡಿದ್ದೆ. ಮಕಾಮುತಿ ಕಿತ್ತೋದಂಗೆ ಅಪ್ಪ, ಆ ರೇಂಜಲ್ಲಿ ಹೊಡೆದು ಬಿಸಾಕಿದ್ರು. ಯಾಕೆ ನಮ್ಮ ಡ್ರೈವರ್ಗಳು ತಾಳ್ಮೆಯಿಂದ ಅವರೇ ಅಂದರೆ, ಇನ್ ಬಗ್ಗೆ ಅಷ್ಟೇ ಮಾತಾಡಿ ಯಾಕೆ ಬಿಡ್ತವ್ರೆ ಅಂದರೆ, ನಾನು ವಿಡಿಯೋ ಮಾಡಿಬಿಟ್ಟೆ ಗೊತ್ತಾ, ಹುಚ್ಚ ಅಂತ. ಹುಚ್ಚನ್ಗೆ ಏನು ಹೊಡಿಯೋದು ಬಿಡು, ಕಲ್ಲಲ್ಲಿ ಹೊಡೆದ್ರೂ ವೇಸ್ಟು, ಮಾತಲ್ಲಿ ಮಾತಾಡಿದ್ರು ವೇಸ್ಟು. ವ್ಯವಸ್ಥೆ ಬದಲಾವಣೆ ಆಗ್ತೈತೆ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ಡ್ರೈವರ್ಸ್ಗಳು ಅವ್ರ ಪಾಡು ಅವ್ರ ಕೆಲಸ ಮಾಡ್ಕೊಂಡವ್ರೆ. ನೀನು ಅದನ್ನೇನು ಮಾಡ್ತಾ ಇದೆಯಾ, ಅದನ್ನು ತೊಗೊಂಡು ಮತ್ತೆ ಮೈಲೇಜ್ ತಗೋ, ಏನು ಬೇಡ ಅಂತೇಳ. ನೋಡ, ಪಬ್ಲಿಸಿಟಿ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ನಿನಗೂ ಬಂದು ಅರೆ ಹುಚ್ಚರುಗಳು ಕಮೆಂಟ್ ಆಗ್ತಾರೆ. ಏನು ಮಾಡೋಕ್ಕಾಗ್ತದೆ? ಬೇಡ ಅನ್ನೋಕ್ಕಾಗ್ತದ? ಅದಕ್ಕೆ ನೀನೇನು ಮಾಡ್ತೀಯ, ಒಂದು ಕಂಟೆಂಟ್ ಬೇಕು, ಎತ್ಕೊಂಡು ಮಾತಾಡ್ತೀಯ ಅಷ್ಟೇ. ನೋಡಿ, ನೀನು ಮಾತಾಡಿದ್ದಕ್ಕೆ ನಾನು ಇಷ್ಟು ಮಾತಾಡಿದ್ದು, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಿನ್ನ ಎಷ್ಟು ವಿಡಿಯೋ ಬಂದರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಏನಾದರೂ ಈ ವಿಷಯ ಇತ್ತು ಅಂದರೆ ನೋಡ್ತೀನಿ, ಅದ್ರ ತಕ್ಕನಂತೆ ಏನಾದರೂ ಮಾತಾಡೋದಿದ್ರೆ ಮಾತಾಡ್ತೀವಿ, ಇಲ್ಲಾಂದ್ರೆ ಮಾತಾಡೋಕ್ಕೆ ಹೋಗಲ್ಲ. ಹಂಗೆ ಟೈಮು 12:30 ಆಗೋಯ್ತು. ನಮ್ಮವು ಕೆಲಸಗಳವೆ ಮಗ, ಬೇಜಾನವೇ ಕೆಲಸಗಳು. ಜೀವನ ಮಾಡ್ಬೇಕಣೋ, ಏನೋ ಟ್ಯಾಕ್ಸು, GST. ಈ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಮಿನಿಮಮ್ ಪರ್ ಡೇ 1,000 ದುಡಿಲಿಲ್ಲ ಅಂದರೆ ಅವ್ನು ಬದುಕೋಕ್ಕಾಗಲ್ಲ ಕಣೋ. ದುಡಿಬೇಕಲ್ಲ. ಬಾಯ್, ನೀನೇನೋ ಬಿಡು, ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲ ಮಾಡಿಟ್ಟವ್ರೆ, ನೀಟಾಗಿ ಕೊಡು, ಹೆಂಡ್ತಿ ಮಕ್ಳಾರ ನೆಮ್ಮದಿ ತಿನ್ಸು.